ಗುರು ಮಹಾರಾಜರ ಅತ್ಯಂತ ಸುಂದರವಾಗಿರುವಂಥ ನಾವೇನು ಇಚ್ಛಾ ಮಾಡ್ತೀವಿ ಅದನ್ನು ಕೊಡುವ ಪುರಾಣ ಇದು. ನಮ್ಮ ಜೀವನದಲ್ಲಿರುವಂಥ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಮಾಡುವಂಥ ಪುರಾಣ. ನಾವು ಬೇಡಿದ್ದನ್ನು ವರ್ಷ ತುಂಬುವುದರೊಳಗೆ ಕೊಡುವಂಥ ಪುರಾಣ. ಸದಾ ಮನೆಯಲ್ಲಿ ಶಾಂತಿ, ಸುಖ, ನೆಮ್ಮದಿ, ಆರೋಗ್ಯ ಎಲ್ಲವೂ ರಕ್ಷಿಸುವಂಥ ಮಹಾರಾಜರ ಪುರಾಣ. ನಿನ್ನೆ ಮಹಾರಾಜರು ಲಚ್ಚಾಣದ ಗುರು ಸಿದ್ಧಲಿಂಗ ಮಹಾರಾಜರ ಸನ್ನಿಧಾನಕ್ಕೆ ಅವರ ದರ್ಶನಾಶೀರ್ವಾದ, ಮಠದಲ್ಲಿ ಅತ್ಯಂತ ಶ್ರದ್ಧೆಯಿಂದ ಸೇವೆ ಮಾಡೋದು. ನಿನ್ನೆ ಹೇಳಿದ್ನಲ್ಲ, ಆಪ್ತ ಅಂಗ ಸದ್ಭಾವ ಸ್ಥಾನ ಅಂಥೇಳಿ ಆ ತೆರನಾಗಿ ಸೇವೆ ಮಾಡೋದು. ಯಾಕಂದ್ರೆ ಬಹಳ ಜನ ದೇವಸ್ಥಾನಕ್ಕೂ ಹೋಗುತ್ತಾರೆ, ಮಠಮಾನ್ಯಗಳಿಗೆ ಹೋಗುತ್ತಾರೆ, ತೀರ್ಥಯಾತ್ರೆಗೆ ಹೋಗುತ್ತಾರೆ, ದಾನ ಧರ್ಮಾದಿಗಳನ್ನು ಮಾಡ್ತಾರೆ. ಆದರೆ ಎಲ್ಲರ ಮನಸ್ಸಿನೊಳಗೆ ಒಂದೊಂದು ಇಚ್ಛೆ ಇರ್ತಾವೆ, ಬೇಡಿಕೆ ಇರ್ತಾವೆ ದೇವರಲ್ಲಿ, ಮಹಾತ್ಮರಲ್ಲಿ. ಯಪ್ಪ, ಇದೊಂದು ಸಲ ನಿನ್ನ ಜಾತ್ರೆಗೆ ನಾ ದಾಸೋಹ ಮಾಡ್ತೀನಿ, ಸಂಸಾರದಾಗ ನಮಗೇನು ಕೊರತೆ ಇರ್ತದೆ ಅವನ ಮುಂದೆ ಅದನ್ನು ಹೇಳಿ ಹೋಗ್ತೀವಿ. ಇದನ್ನು ಬರೋ ವರ್ಷ ತನಕ ನೀ ಮಾಡಿದೆ ಅಂದರೆ ಮುಂದಿನ ಸಲ ಕಡೆ ನಾನೇ ಇಡ್ತೀನಿ ಅಂತೀವಿ. ಇಂಥ ಭಕ್ತಿಗಳು ಇರಬಾರ್ದಂತ ನಮ್ಮ ಮನಸ್ಸಿಲ್ಲ. ಆದರೆ ಇದ್ರ ಜೊತೆಗೆ ಇನ್ನೊಂದು ನಾವು ಬಿಡೋದು. ಏನು ಬಿಡೋದು ಅಂತಂದ್ರೆ ವರಮೋಕ್ಷ. ಭಜನೆಯೊಳಗೆ ಹಾಡ್ತಾ ಇಲ್ಲೇನು, ಈ ಧರೆಯ ಭೋಗವ ನೀಗಿ ಗುರುಪಾದ ಸೇವೆ ಮಾಡಲು ವರಮೋಕ್ಷ ಪಡೆಯಲು ಬರಿತೀರಾ ಇಲ್ಲೇ ಇರ್ತೀರಾ ಅಂತೇಳಿ. ಹಂಗ ಜೀವನಕ್ಕಾಗಿ ಸುಖದ ವರಗಳನ್ನು ಬೇಡುದ್ರ ಜೊತೆಗೆ ಇದನ್ನು ಯಾಕೆ ಇಷ್ಟನಾತಿದ್ದು ಹೇಳಕತ್ತೀನಿ, ಒಳ್ಳೊಳ್ಳೆದನ್ನು ಒತ್ತೊತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಗುರು ಮಹಾರಾಜರು ಲಚ್ಚಾಣ್ ಮಠಕ್ಕೆ ನನಗೆ ಹೊಲ ಬೇಕು, ಮನೆ ಬೇಕು, ಮಕ್ಕಳು ಬೇಕು, ಸಂಪತ್ತು ಬೇಕು, ನಾವು ಚೆನ್ನಾಗಿರಬೇಕು ಅಂತ ಹಿಂಗೆ ಇಂಥ ಇದರೊಳಗೆ ಒಂದೂ ಸಹಿತ ಮನಸ್ಸಿನೊಳಗೆ ಇಟ್ಕೊಳ್ಳಾರದನ್ನು ನಿರಾಭಾರಿಯಾಗಿ ಹೋಗಿದ್ದರು ಅವರು. ಅವ್ರಿಗೇನು ಇಚ್ಛಾ ಇತ್ತು, ಏನು ಚಿಂತೆ ಇತ್ತು ಅಂತಂದ್ರೆ, ಇಂಥ ಮಹಾಪುರುಷರ ಸಿದ್ಧಲಿಂಗ ಯತಿವರ್ಯನ ಕೃಪಾ ನನಗಾಗ್ತದೋ ಇಲ್ಲ, ಅವರು ನಾ ಮಾಡಿದ ಸೇವಾಕ್ಕೆ ಮೆಚ್ಕೋತಾರೋ ಇಲ್ಲ, ನಾ ಬೇಡಿದ ವರಪುಣ್ಯ ಹರಪೂಜೆ ಗುರು ಸೇವೆ ವರಪುಣ್ಯ ಅಂತ ಬರ್ತದಲ್ಲ, ಇದನ್ನು ನನಗೆ ಸಿಗ್ತದೋ ಇಲ್ಲ ಅಂತ ಚಿಂತೆ ಮಾಡ್ತಿದ್ರಂತ. ಜನ್ಮದ ದುಃಖ, ಮರಣದ ಭಯ, ತ್ರಿತಾಪಗಳು, ಅಧ್ಯಾತ್ಮ ತಾಪ, ಅಧಿದೈವ ತಾಪ ಮತ್ತು ಆದಿಭೂತ ತಾಪ ಅಂತ 3 ತಾಪ ದೇಹ ತಗೊಂಡು ಬಂದವರಿಗೆಲ್ಲರಿಗೂ ಇರುತ್ತೆ. ಅದನ್ನು ಕಳ್ಕೋಬೇಕಾಗ್ತದೆ. ಅಧ್ಯಾತ್ಮ, ಅಧಿಭೂತ, ಅಧಿದೈವ ಅಂದ್ರೆ ಅವು ಎಂಥ ತಾಪಗಳಂತಂದ್ರೆ, ಈ ಭೂಮಿಯನ್ನು ಆಳುವಂಥ ರಾಜನ ಭಯ ಒಂದು ಇರ್ತದೆ ನಮಗೆ. ಆ ಬಳಿಕ ಈ ದೇಹಕ್ಕೇನರೆ ರೋಗಿಗೆ ಬಂದ್ಗಿಂದಿತ್ತು ಅಂತ ಅದರದೊಂದು ಭಯ ಇರ್ತದೆ. ಆ ನಂತರ ನಾವು ಹೋಗಾಗ ಬರಾಗ ಮಲ್ಕೊಂಡಾಗ ಏನಾರ ನಮಗೆ ಹಾವು ಕಡಿದಿತ್ತು ಅಂತ ಭಯ ಇರ್ತದೆ.
ಆ ಬಳಿಕ ಈ ಮಳೆಗಾಲ ಬಂದಾಗ ಗುಡುಗು ಸಿಡಿಲಿನ ಅರಬಟ್ಟು ಕೇಳಿದ ಕೂಡಲೇ ನಮ್ಮ ಮ್ಯಾಲೆ ಬಿದ್ದಿಗಿದ್ದಿತ್ತು ಅಂತ ಭಯ ಬರುತ್ತದೆ. ಇದೇ ಅಧ್ಯಾತ್ಮ, ಅಧಿದೈವ, ಅಧಿಭೂತ. ಇಂಥ ತ್ರಿತಾಪಗಳಿಂದ ಮನುಷ್ಯ ಮುಕ್ತನಾಗಬೇಕಾಗ್ತದೆ. ಆಗಬೇಕಾಗಿತ್ತು ಅಂದರೆ ಸದ್ಗುರುನಾಥನಲ್ಲಿ ನಿಷ್ಕಾಮ್ಯ ವೃತ್ತಿಯಿಂದ ಸೇವಾ ಮಾಡಬೇಕಾಗ್ತದೆ. ಯಾವುದೂ ಆಶೆ ಆಕಾಂಕ್ಷೆ ಇಲ್ಲದೇನೆ. ಹಂಗೆ ಮಹಾರಾಜರ ಜೊತೆಯಲ್ಲಿ ಸುಮಾರು ಒಂದು 7-8 ಜನ ಇದ್ರಿ. ಅವರು ಲಚಾಣ ಮಠದಾಗ ಸೇವಾ ಮಾಡ್ತಕ್ಕಂಥವ್ರು. ಅವ್ರ ಹೆಸರುಗಳಿಲ್ಲಿ ಕೆಳಗದಾವ. ಬಹಳ ಮನಮುಟ್ಟಿ ಸೇವಾ ಮಾಡತಕ್ಕಂಥ ಪುಣ್ಯಾತ್ಮರವರೆಲ್ಲ. ಬಹಳ ಚಲೋ ಸೇವಾ ಮಾಡತಕ್ಕಂಥವ್ರು. ಆದರೆ ಅವರೆಲ್ಲ ಬೇರೆ ಬೇರೆ ಊರುಗಳಿಂದ ಬಂದಂಥ ಮಹಾನುಭಾವರು. ದಸ್ತಪ್ಪ ಮಹಾರಾಜರೇ ಹಾಗೆ ಅವರೂ ಕೂಡ ಮುಮುಕ್ಷತ್ವ ಪಡಿಬೇಕು ಅಂಥೇಳಿ ವಿವೇಕಿಗಳಾಗಿ ಮತ್ತು ಸರ್ವಸಂಗ ಪರಿತ್ಯಾಗಿಗಳಾಗಿ ನಿಸ್ಸಂಗಾಗಿಕೊಂಡು ಗುರುಗಳ ಸೇವೆ ಮಾಡುವುದರಲ್ಲಿ ಷಣ್ಮುಖ ಸ್ವಾಮಿಗಳು ಅಂತ ಬರ್ತಾರೆ. ಇವರು ಮಠ ಈ ಸದ್ಯ ಇಂಡಿ ತಾಲೂಕು ವಿಜಯಪುರ ಜಿಲ್ಲೆ ಅಥರ್ಗ ಗ್ರಾಮದಲ್ಲಿದೆ. ನಾಗಠಾಣ ಹತ್ತಿರಕ್ಕೆ ಅಂತಿರಲ್ಲ. ನಾನಿವತ್ತು ಲಗ್ನಕ್ಕೆ ಅಲ್ಲಿಗೆ ಹೋಗಿದ್ದೆ. ಇವರೊಬ್ಬರು ದಸ್ತಪ್ ಮಹಾರಾಜರ ಜೊತೆಯಲ್ಲೇ ಶ್ರೀಮಠದಲ್ಲಿ ಸೇವಾ ಮಾಡ್ತಿದ್ರು. ಎರಡನೇದವರು ಲಿಂಗಪ್ಪ ಮಹಾರಾಜರು ಅಂಥೇಳಿ ಅವರು ಕೂಡ ಲಚಾಣ ಮಠದಲ್ಲಿ ಮನಮುಟ್ಟಿ ಗವಾಯಿಗಳನ್ನ ಬರೋಕ್ಕಿಂತ ಮುಂಚಿತ ಒಂದು ವಚನ ಅಲ್ಲಕತ್ತಿದ್ದರು. ಗುರುವಿಗೆ ತನು ಕೊಟ್ಟು ಲಿಂಗಕ್ಕೆ ಮನ ಕೊಟ್ಟು ಜಂಗಮಕ್ಕೆ ಧನ ಕೊಟ್ಟು ನಿಚಿಂತ್ಯನಾದನೆಯ ಅಂತ. ಹಂಗೆ ತನು ಮನ ಧನ ಗುರುವಿಗೆ ಅರ್ಪಣ ಮಾಡಿ ದುಡಿಯುವಂಥ ಎರಡನೇದವರು ಲಿಂಗಪ್ಪ ಮಹಾರಾಜರು ಅಂಥೇಳಿ ಅವ್ರ ಮಠ ಈ ಸದ್ಯ ಹೂವಿನಿಪ್ರಿಗೆ ಇಲ್ಲದ ರೀ. ಬಸವನ ಬಾಗೇವಾಡಿ ತಾಲೂಕಿನ ಹೂವಿನಿಪ್ರಿಗೆಯಲ್ಲಿ. ಮೂರನೇದವರು ಹನುಮಂತ ಮಹಾರಾಜರು ಅಂಥೇಳಿ ಅವರು ಕೂಡ ಸಿದ್ಧಲಿಂಗರ ಮಠದಲ್ಲಿ ಸೇವಾ ಮಾಡಿರ್ತಕ್ಕಂಥವ್ರು. ಅವ್ರ ಮಠ ಈಗ ಎಲ್ಲದಂತಂದ್ರೆ ದುಡ್ಡಿಹಾಳ ಅಂತ ಬರುತ್ತೆ. ನಂತರ ನಾಲ್ಕನೇದವರು ಗೆಜ್ಜೆ ಬಾಬಾ ಅಂತ ಬರ್ತಾ ಇದ್ದಾರೆ. ಅವರು ಕೂಡ ಗುರುಗಳ ಮಠದಲ್ಲೇ ಸೇವಾ ಮಾಡಿಕೋತು ಗುರುಕೃಪೆಗೆ ಪಾತ್ರರಾಗಿದ್ದರು. ಅವ್ರ ಮಠ ಈಗ ಎಲ್ಲಿದಂತಂದ್ರೆ ಹರ್ಲಾಪುರದಲ್ಲಿದೆ. ಬಂಧುಗಳೇ, ಐದನೇದವರು ಮುಗುಳು ಖೋಡದ ಯಲ್ಲಾಲಿಂಗ ಪ್ರಭುಗಳು. ಮೆರಿಗೆಯಲ್ಲಿ ಹುಟ್ಟಿ ಜಟಿಂಗರಾಯನ ಕೃಪಾಶೀರ್ವಾದ ಪಡ್ಕೊಂಡು ತಾಯಿ ಕಾಶಿಬಾಯಿಯ ಉದರದಲ್ಲಿ ಜನಿಸಿ ಅವರು ಸಂಸಾರವನ್ನು ತ್ಯಾಗ ಮಾಡಿ ಅವರು ಕೂಡ ಲಚಾಣ ಮಠದಲ್ಲಿ ಗುರು ದಸ್ತಪ್ ಮಹಾರಾಜರ ಜೊತೆಯಲ್ಲಿ ಸೇವಾ ಮಾಡ್ತಾ ಇದ್ದರು. ಆ ಬಳಿಕ ಆರನೇದವರು ಹೊನ್ನಲಿಂಗ ಅಂತ ಬರುತ್ತಾರೆ. ಇಲ್ಲಿ ಆಲ್ಮೇಲ್ ಹತ್ತಿರ ಹೊಳಿ ಭಾಷಿಕೆ ಅಂತ ಬರುತ್ತದೆ. ಅಲ್ಲಿ ಅವರು ಶ್ರೀಗದ್ದಿಗೆ ಮತ್ತು ಮಠ ಇದೆ. ದೊಡ್ಡ ಪವಾಡ ಪುರುಷರವರು ಕೂಡ. ಅವರು ಲಚಾಣ ಮಠದಲ್ಲಿ ಸೇವಾ ಮಾಡಿದಂಥ ಮಹಾನುಭಾವ. ಆನಂತರ ಗುರುಲಿಂಗೇಶ್ವರ ಮಹಾರಾಜರು ಅಂಥೇಳಿ ಅವರು ಸಿದ್ಧಲಿಂಗರ ಸೇವಾ ಮಾಡ್ಕೊಂತ ಲಕ್ಷಣದಲ್ಲಿ ಇರತಕ್ಕಂಥವ್ರು. ಇನ್ನು ಎಂಟನೇದವನೇ ನಮ್ಮ ಚರಿತ್ರ ನಾಯಕ ಗುರು ದಸ್ತಪ್ ಮಹಾರಾಜರು. ಹೀಗೆ 7-8 ಜನ ಕೂಡಿಕೊಂಡು ಗುರುಗಳ ಸೇವಾದೊಳಗಿದ್ರು ಅಂತಂದ್ರೆ ಅವ್ರಿಗೆ ಬೇರೆ ಆಕಾಂಕ್ಷೆ ಏನಿದಿತಿಲ್ಲ. ಜನನ ಮರಣವನ್ನು ಗೆದಿಬೇಕು. ಈ ಜಗತ್ತಿನೊಳಗೆ ಸುಳ್ಳು ಯಾವುದು ಸತ್ಯ ಯಾವುದು ಅರಿಬೇಕು. ಆ ಬಳಿಕ
ನಾವು ಪೂರ್ವ ಜನ್ಮದ ಕರ್ಮದಿಂದ ಬರಾಗಿ ಅಂತಂದೀವಿ, ಮತ್ತು ಈ ದೇಹವನ್ನು ಬಿಟ್ಟು ಹೋಗಾಗ ಏನು ಒಯ್ಬೇಕು ಜೊತೆಯಲ್ಲಿ ಅಂಥೇಳಿ ಇದ್ರ ಬಗ್ಗೆ ವಿಚಾರ ಮಾಡ್ತಿದ್ರು. ಬಂಧುಗಳು ಎಂಥ ವಿಚಾರ ಅಂತಂದ್ರೆ, ಆ ವಿಚಾರ ಜೊತೆಯಲ್ಲಿ ಸಿದ್ಧಲಿಂಗ ಮಹಾರಾಜರು ಮಠವನ್ನು ಕಟ್ಟಬೇಕು ಅಂಥೇಳಿ ಸಂಕಲ್ಪಿಸಿ ಅದು ಥರ ತೆಗೆಯುವಂತಹ ಕೆಲಸ ಪ್ರಾರಂಭ ಆಯ್ತ್ರಿ. ಎಲ್ಲರೂ ಆ ಮಠದ ಸೇವೆ ಕಟ್ಟಡ ನಿರಂತರವಾಗಿ ನಡೀತ್ರಿ. ಅದು ಅತ್ಯಂತ ದುಡಿಮೆಯಿಂದ ತಾವೆಲ್ಲ ಸೇವೆ ಮಾಡ್ತಾ ಇದ್ದರು. ಗುರು ಅವರನ್ನೆಲ್ಲ ಪರೀಕ್ಷೆ ಮಾಡಿ ನೋಡ್ತಾ ಇದ್ದಾನೆ. ಅದರಲ್ಲಿ ಯಾರೂ ಮೈಗಳರಿಲ್ಲ. ಆ ಬಳಿಕ ನೀನೇ ಮಾಡಬೇಕು ಆ ಕೆಲಸ ಅಂತ ಹಿಂಗೆ ಯಾರೂ ವೈಷಮ್ಯ ಭಾವಿಲ್ಲ. ಒಬ್ಬೊಬ್ರು ಏನು ಮಾಡ್ತಿರ್ತಾರೆ, ಸುಮ್ಕೆನೆ ಸಂಡಾಸ್ ಬರಲ್ಲ, ಅದನ್ನು ಹೋಗಿ ಬರ್ತೀನಿ ಅಂತ ಹೋಗ್ತಿರ್ತಾರೆ. ಕೆಲಸ ಮೈ ಮ್ಯಾಗ ಬತ್ತಂದ್ರೆ ನಿಮ್ಮೂರಾಗಲ್ಲ, ಆ ಕಡೆ ಹೇಳ್ತೀನಿ. ಭಾಳ ಸೋಂಗಿರ್ತಾವ್ರಿ ತಪ್ಪಿಸ್ಕೊಳ್ಳಾಕ. ಇದನ್ನು ಯಾಕೆ ಹೇಳಕತ್ತೀನಿ ಅಂದರೆ, ಇಂಥ ಭಾವ ಗುರು ಸೇವಾ ಮಾಡಾಗ, ಮಠದಾಗ ಸೇವಾ ಮಾಡಾಗ ಬಂತು ಅಂತಂದ್ರೆ ಆ ಮನುಷ್ಯನಿಗೆ ಎಂದೂ ಗುರು ಕೃಪಾ ಆಗಲ್ಲ. ಅವ ಅಲ್ಲಿ ಸೇವಾ ಮಾಡಿದ್ದು ನಿಷ್ಪ್ರಯೋಜನ ಆಗುತ್ತೆ. ಪ್ರಯೋಜನ ಆಗಬೇಕಲ್ಲ. ಅದಕ್ಕೇನೆ ಕೋಟಿಗೊಬ್ಬ ಶರಣ ಸಾವಿರಕ್ಕೊಬ್ಬ ಭಕ್ತ ಅಂದರು ಶರಣಬಸಪ್ಪನವರು. ಗೀತಾದಾಗ ಪರಮಾತ್ಮನು ಹೇಳ್ತಾನೆ, ಮನುಷ್ಯ ನಾಮ ಸಶ್ರೇಷೋ. ಅರ್ಜುನ, ಎಲ್ಲರೂ ಹಂಗೆ ಆಗಲಿಕ್ಕೆ ಸಾಧ್ಯ ಇಲ್ಲಪ್ಪ. ಪುಣ್ಯ ಪುರುಷರು ಒಬ್ಬರೇ ಇರ್ತಿರ್ತಾರೆ. ಹಾಗಾಗಿ ಇವ್ರು 8 ಜನ ಅಂತಂದ್ರೆ ಉಣು ಜೋಳ ಬೇರೆ, ಬಿತ್ತು ಬೀಜ ಬೇರೆ. ಅನುಭವಕ್ಕೆ ಬರ್ತದೆ ನಿಮಗೆ. ಬಿತ್ತು ಬೀಜ ಏನು ಮಾಡ್ತದೆ, ಮತ್ತೆ ಒಂದು ಕಾಳಿಗೆ 1000 ಕಾಳುಗಳನ್ನು ಮಾಡಿಕೊಡ್ತದೆ. ಉಣು ಜೋಳ ಏನು ಮಾಡ್ತದ್ರಿ, ಅದು ತಿಂದೆಲ್ಲ ನಾಶ ಆಗ್ತಿರ್ತದೆ. ಮಹಾತ್ಮರು ಬಿತ್ತು ಬೀಜ ಇದ್ದಂಗೆ ಅವರು ಮತ್ತೊಂದಿಷ್ಟದಕ್ಕೆ ಆ ವೃದ್ಧಿಯನ್ನು ಮಾಡತಕ್ಕಂಥ ಸಾಮರ್ಥ್ಯ ಅವರಲ್ಲಿರುತ್ತೆ. ಹಾಗಾಗಿ ಎಲ್ಲರೂ ಮನಮುಟ್ಟಿ ಸೇವಾ ಮಾಡ್ತಾ ಇದ್ದರು. ಗುರುಗಳ ಪರೀಕ್ಷೆಯೊಳಗೆ ಎಲ್ಲರೂ ಪಾಸ್ ಆದರು. ಸಿದ್ಧಲಿಂಗ ಮಹಾರಾಜರಿಗೆ ಗುರುತಾತಂತ ಅವರಿಗೆಲ್ಲ, ಇವ್ರು ಯಾದಕ್ಕೆ ಬಂದಾರ ಅನ್ನೋದನ್ನು ಅವರು ವಿಚಾರಿಸಿ ಒಂದು ಸಲ ರಾತ್ರಿ ಸಮಯದಲ್ಲಿ ಎಲ್ಲರೂ ಪ್ರಸಾದ ಮಾಡ್ತಿದ್ರು. ಎಲ್ಲರಿಗೂ ತಗೊಂಡು, ಅಪ್ಪ ನೀವು ಎಲ್ಲದಕ್ಕೆ ಬಂದಿರಿ ಅನ್ನೋದು ನನಗೆ ಗುರುತಾಗಿದೆ. ಅದಕ್ಕೆ ನಾಳೆ ಗುರುಪುಷಾಮೃತ ಸಿದ್ಧಿ ಯೋಗದ ನಿಮ್ಮೆಲ್ಲರಿಗೂ ಅನುಗ್ರಹ ಕೊಡ್ತೀನಿ, ಆಶೀರ್ವಾದ ಮಾಡ್ತೀನಿ, ಗುರುದೀಕ್ಷೆ ಕೊಡ್ತೀನಿಪ್ಪ. ನೀವೆಲ್ಲರೂ ಶುಚಿಯಾಗಿ ಕಮರಿ ಮಠಕ್ಕೆ ಬರಬೇಕು ಅಂಥೇಳಿ ಆಜ್ಞೆ ಮಾಡಿದ್ರಂತ. ಅವಾಗ ಅವರು ಬಹಳ ಸಂತೋಷ ಆಯ್ತು ರೀ. ಆಳ್ಮಗ ಇಡೀ ದಿನ ಎಲ್ಲ ಸಂಪೂರ್ಣವಾಗಿ ಮೈ ಎಲ್ಲ ದಣು ಮಾಡಿಕೊಂಡು ದುಡಿದಂಥವನಿಗೆ, ತಮ್ಮ ಮುಂಜಾನೆ ನೀನು ಪಗಾರ ಕೊಡ್ತೀನಿ ಬಾರಪ್ಪ ಅಂದ್ಕೊಳ್ಳಿ, ಎಷ್ಟು ಸಂತೋಷ ಆಗುತ್ತೆ ಹೇಳ್ರಿ. ಎಷ್ಟು ಸಂತೋಷ ಆಗ್ತದೆ. ಅವ ಎಷ್ಟು ಹೈರಾಣ ಆಗ್ಯಾನ, ಎಷ್ಟು ಶ್ರಮ ಮಾಡ್ಯಾನ. ಆ ಆಯಾಸ ಎಲ್ಲ ಪಗಾರ ಕೊಡ್ತೀನಿ ಅಂದ ಬಳಿಕ ದಣವ ಹಿಂದಾಗ್ತದೆ. ಆಗ್ತದಿಲ್ರಿ. ಹಂಗೆ ಸದ್ಗುರು ಮೋಕ್ಷ ಕೊಡ್ತಕ್ಕಂಥ ದೀಕ್ಷೆಯನ್ನು ಕೊಡ್ತಾನಂತಂದ್ರೆ ಭಾಳ ಸಂತೋಷ ಅವರಿಗೆ. ರಾತ್ರಿ ನಿದ್ರಿನೇ ಹತ್ತಿಲ್ಲಂತ. ಎದ್ದು ಎಲ್ಲರೂ ಸ್ನಾನ ಮಾಡಿದರು, ಶುಚಿಯಾದರು. ಗುರುಗಳ ಹತ್ರ ಬಂದರು ಒಬ್ಬೊಬ್ಬರಾಗಿ. ಅದರಾಗ 7 ಜನರಿಗೆ, ಲಿಂಗಪ್ಪ ಮಹಾರಾಜರಿಗೆ, ಗೆಜ್ಜೆ ಬಾಬಾಗ, ಯಲ್ಲಾಲಿಂಗ ಮಹಾರಾಜರಿಗೆ, ಹನುಮಂತಪ್ಪ ಮಹಾರಾಜರಿಗೆ ಎಲ್ಲರಿಗೂ ದೀಕ್ಷೆ ಆತು. ದಸ್ತಪ್ಪ ಮಹಾರಾಜರಿಗೆ ಕೊಡಲಿಲ್ಲಂತ್ರಿ ಅವರು. ಮತ್ತಿನ್ನು ಒಂದೇ ಪಂಕ್ತಿಯಾಗಿ ಎಲ್ಲರೂ ಕೂತು ಬಳಕ 7 ಮಂದಿಗೆ ನೀಡಿ ಒಬ್ಬನಿಗೆ ನೀಡಲಿಲ್ಲ ಅಂದರೆ ಹೆಂಗಾಗ್ತದೆ ರೀ? ಯಾಕಾರ ಬಂದಪ್ಪ ನಾ ಇಲ್ಲಿ? ದೊಡ್ಡ ಅವಮಾನ ಆದಂಗಲ್ಲ. ಆದರೆ ಗುರುವಿನ ಮಹಿಮೆ ಅದು ಯಾರಿಗೂ ತಿಳಿಯುವುದಿಲ್ಲ. ಸಾಧ್ಯನೇ ಇಲ್ರಿ ಅದು. ಈಗಾಗಂತ ಹಿಂಗೆ ಅನ್ಬೇಡ್ರಿ. ಸೃಷ್ಟಿಯ ಪೂರ್ವದ ಹಿಡ್ಕೊಂಡು ಸೃಷ್ಟಿಯ ಅಂತ್ಯವರೆಗೆ
ಆ ಸದ್ಗುರುನಾಥನ ಮಹಿಮೆಯನ್ನು, ಲೀಲೆಯನ್ನು, ಅವನ ಶಕ್ತಿಯನ್ನು ಯಾವ ನಾಲಿಗೆಯಿಂದನೂ ಕೂಡ ಬಣ್ಣಿಸಲಿಕ್ಕೆ ಬರುವುದಿಲ್ಲ, ಹೇಳಕ್ಕೆ ಬರುವುದಿಲ್ಲ. ವೇದಾಂತಿಗಳು ಅದನ್ನೇ ಅವರು ಹೇಳ್ತಾರೆ. ಈ ಭೂಮಿನ ಕಾಗದ ಮಾಡಿ ಅಥವಾ ಹಾಳಿ ಮಾಡಿ, ಈ ಭೂಮಿ ಒಂದು ಪಟ್ಟಿದ್ರೆ ನೀರು 3 ಪಟ್ಟದ್ರಿ. ಸುತ್ತೆಲ್ಲ ನೀರ ಈ ಭೂಮಿಗಿಂತಲೂ 3 ಪಟ್ಟು ದೊಡ್ಡದದು. ಅಂಥ ಸಾಗರದೊಳಗಿರತಕ್ಕಂಥ ಸಪ್ತ ಸಾಗರದ ನೀರವೇ ಅದನ್ನು ಶಾಯಿ ಮಾಡಿ ನಮ್ಮ ಭಾರತ ದೇಶದಲ್ಲಿ, ವಿಶ್ವದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪರ್ವತ ಅಂದರೆ ಮೇರುಗಿರಿ ಪರ್ವತ ಗುಡ್ಡ. ಆ ಮೇರುಗಿರಿ ಪರ್ವತವ ಲೆಕ್ಕಣಿಕೆ ಮಾಡಿ, ಪೆನ್ ಮಾಡಿ, ಪೆನ್ಸಿಲ್ ಮಾಡಿ, ಕಡು ಮಾಡಿ, ಭೂಮಿ ಹಾಳಿ ಮಾಡಿ, ಗುರು ಹಿಂಗೆ ಅದಾನ ಅಂತ ಅವನ ವರ್ಣನ ಮಾಡ್ಕೋತ ನಾವು ಬರ್ಕೋತ ಹೋದೆವಂದ್ರೆ ಭೂಮಿನೂ ಮುಗಿತಂತ್ರಿ. 3 ಪಟ್ಟು ನೀರು ಶಾಯಿ ಮಾಡಿದ್ದೆಲ್ಲ ಒಣಗಿ ಹೋಯ್ತಂತ. ಬರೆಯುವಂಥ ಪೆನ್ನನ್ನು ಕೂಡ, ಲೆಕ್ಕಣಿಕನು ಕೂಡ ಮಂಡಾತತ. ಆದರೆ ಗುರುವಿನ ಮಹಿಮೆ ಇನ್ನ ಹೇಳೋದು ಉಳಿತಂತ. ಇಂತಹ ಅದ್ಭುತ ಲೀಲೆ ಶರಣರೆಲ್ಲ ಹಾಡ್ಕೋತ ಬಂದರು. ಗುರುವಿನ ಮಹಿಮೆ ತಿಳಿಯದೆ ಮನುಷ್ಯ. ಹಾಡ್ತೀರಿ ಎಲ್ರಿ? ಹಾಂ, ಯಪ್ಪ ನೀ ಹಾಡ್ತೇನೆ. ಹಾಡ್ರಿ. ಗುರುವಿನ ಕರುಣೆಯ ಬೇಕಿದ್ದರೇನೋ ಗುಲಾಮನಾಗಲೇಬೇಕು. ಗುರುವಿನ ಕರುಣೆ ಬೇಕಿದ್ದರೇನೋ ಗುಲಾಮನಾಗಲೇಬೇಕು. ಗುರುವಿನ ಕರುಣೆ ಬೇಕಿದ್ದರೆ ನಿನ್ನ ಭಕ್ತಿಗೆ ನೋಡಿ ಗುರು ಸಿದ್ಧಲಿಂಗ, ನಿನ್ನ ಭಕ್ತಿಗೆ ನೋಡಿ ಗುರು ಸಿದ್ಧಲಿಂಗ ನಗು ನಗುತ್ತಿರಬೇಕು. ಗುರುವಿನ ಕರುಣೆ ಬೇಕಿದ್ದರೇನು ಗುಲಾಮನಾಗಲೇಬೇಕು. ಹುಟ್ಟಿದ ಜನ್ಮ ಹೋಗಲೇಬೇಕು, ಹುಟ್ಟಿದ ಜೀವ ಹೋಗಲೇಬೇಕು. ಹೋಗುವ ಮೊದಲು ತಾ ತಿಳಿಬೇಕು, ಕಟ್ಟಿದ ಬುತ್ತಿ ಉಣಲೇಬೇಕು. ಚಂಚಲ ಮನಸ್ಸಿಗೆ ಬೇಲಿ ಹಚ್ಚಬೇಕು, ಹುಟ್ಟಿದ ಬುತ್ತಿ ಉಣಲೇಬೇಕು. ಚಂಚಲ ಮನಸ್ಸಿಗೆ ಬೈಲಿ ಹಚ್ಚಬೇಕು. ಗಟ್ಟಿ ಗುರು ಸಿದ್ಧಲಿಂಗನ ಸೇವೆ ಮನ ಮುಟ್ಟಿ, ಗಟ್ಟಿ ಗುರು ಸಿದ್ಧಲಿಂಗನ ಸೇವೆ ಮನ ಮುಟ್ಟಿ ಮಾಡುವ ಛಲ ಬೇಕು. ಗುರುವಿನ ಕರುಣೆ ಬೇಕಿದ್ದರೇನು ಗುಲಾಮನಾಗಲೇಬೇಕು. ಸಂಸಾರ ಎಂಬುದು ಸಾಗರ ನೌಕೆ, ತೆರೆಗಳ ಹೊಡೆತ ಸಹಿಸುವುದಕ್ಕೆ. ಸಂಸಾರ ಎಂಬುದು ಸಾಗರ ನೌಕೆ, ತೆರೆಗಳ ಹೊಡೆತ ಸಹಿಸುವುದಕ್ಕೆ. ಬಿರುಗಾಳಿ ಬೀಸಿದೆ ಭಯ ಮುನ್ನೆಚ್ಚರಿಕೆ, ತಿಳಿಯದೆ ಸಾಗಿದೆ ಬಿದ್ದು ಅವಸರಕ್ಕೆ. ತಿಳಿಯದೆ ಸಾಗಿದೆ
ಅವಸರಕ್ಕೆ ಗಟ್ಟಿ ಗುರುನಾಥನ ಸೇವೆ ಮನ ಮುಟ್ಟಿ ಗಟ್ಟಿ ಗುರು ಸಿದ್ಧಲಿಂಗನ ಸೇವೆ ಮನ ಮುಟ್ಟಿ ಮಾಡುವ ಛಲ ಬೇಕು ಗುರುವಿನ ಕರುಣೆಯ ಬೇಕಿದ್ದರೆ ಗುಲಾಮನಾಗಲೇಬೇಕು ನಿನ್ನ ಭಕ್ತಿಗೆ ನೋಡಿ ಗುರು ಸಿದ್ಧಲಿಂಗ ನಿನ್ನ ಭಕ್ತಿಗೆ ನೋಡಿ ಗುರು ಸಿದ್ಧಲಿಂಗ ನಗು ನಗುತ್ತಿರಬೇಕು ಗುರುವಿನ ಕರುಣೆಯ ಬೇಕಿದ್ದರೆ ಗುರುವಿನ ಕರುಣೆಯ ಗುರುವಿನ ಕರುಣೆಯ ಗುರುವಿನ ಕರುಣೆಯ ಬೇಕಿದ್ದರೇನೋ ಜಯ ಮಂಗಲಂ ಜೈ ನಮ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ತುಂಬ ಧನ್ಯವಾದಗಳು. ಸುಂದರ ಹಾಡಿದರು ಗವಾಯಿಗಳು. ಗುರುವಿನ ಕರುಣೆ ಹೇಗಿದ್ದರೇನು ಗುಲಾಮನಾಗಬೇಕು. ಅಂಡ್ ಸಾಂಬಜೈ ನಮ ಸದ್ಗುರು ದಸಪ್ಪ ಮಹಾರಾಜ ಕಿ ಶ್ರೀ ಬೇಣಿ ಸಿದ್ಧ ಮಹಾರಾಜ ಕಿ. ನೀವು ಹೊಡಿಬೇಡೋ ಯಪ್ಪ, ಅವ್ರು ಹೊಡಿಲಿ, ಅವ್ರ ಸಲುವಾಗಿದೆಲ್ಲ. ಅವರೆಷ್ಟೆಲ್ಲ ಹೇಳಿ ಹೋದರು. ಶಿವ ಶಿವ ಎನ್ನಬಾರದೆ, ಒಮ್ಮೆಯಾದರೂ ಹರ ಹರ ಎನ್ನಬಾರದೆ. ಶಿವ ಶಿವ ಎಂದರೆ ಸಿಡಿದು ಹೋಗುವ ಪಾಪ, ಹರ ಹರ ಎಂದರೆ ಹರಿದು ಹೋಗೋದು ತಾಪ. ಇಂಥ ಮಹತ್ವವಾಗಿರತಕ್ಕಂಥ ಭಗವಂತನನ್ನು ನಾವು ಭಜಿಸೋದಿಲ್ಲ. ಎಲ್ಲರಿಗೂ ಗುರುದೀಕ್ಷೆ ಆಯಿತು. ಅಂತಃಕರಣ ಎಲ್ಲಿ ತನಕ ಹದ ಆಗಂಗಿಲ್ಲ ಅಲ್ಲಿ ತನಕ ದೀಕ್ಷಾ ಗುರು ಕೊಡೋದಿಲ್ಲ. ಇನ್ನು ದೀಕ್ಷಾ ಕೊಡೋರು ಗುರುಗಳ್ನು ಹಾರಿ ಜಗತ್ನಾಗ ಭಕ್ತರ ಕಡೆಯಿಂದ ಏನು ವರ್ಷಕ್ಕಿಟ್ಟು ಜೋಳ, ಅವ್ರ ಕಡೆಯಿಂದ ಇಷ್ಟು ಮದುವೆ ಸಮಾರಂಭದಾಗ ದಕ್ಷಿಣ, ವರ್ಷಕ್ಕೊಮ್ಮೆ ಮನೆ ಕರ್ಸ್ಕೊಂಡು ಕೊಡ್ತಕ್ಕಂಥ ದೀಕ್ಷಾದವ್ರನ್ನೂ ಹಾರ. ಆ ಬಳಿಕ ಶಿಷ್ಯರನ್ನು ಸಂಗ್ರಹ ಮಾಡಿಕೊಳ್ಳೋ ಸಲುವಾಗಿ ದೀಕ್ಷೆ ಕೊಡೋರು ಹಾರು. ಆದರೆ ನಿಜವಾದಂಥ ಮೋಕ್ಷವನ್ನು ಕೊಡುವಂಥ ಸದ್ಗುರು ಇದನ್ನು ಪರಿಪೂರ್ಣವಾಗಿ ಹಸನು ಮಾಡೋ ತನಕ ಆ ಬೀಜ ಅದರಾಗ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಅದಕ್ಕಾಗಿನೇ ಎಲ್ಲರಿಗೂ ಗುರು ದೀಕ್ಷೆ ಕೊಟ್ಟ ಬಳಕ ಸಿದ್ಧಲಿಂಗ ಮಹಾರಾಜರು ಇವ್ರು 8 ಮಂದಿಗೆ ಬಿಟ್ಟು ಮತ್ತೆ ಯಾರಿಗೆ ಕೊಟ್ಟಿಲ್ಲತ್ತೀರೇನು? ರಗಡ ಮಂದಿ ಕೊಟ್ಟಾರ. ಆದರೆ ಕೊಟ್ಟದ್ದನ್ನು ಯಾವ ರೀತಿಯಾಗಿ ಅದನ್ನು ಇಟ್ಕೋಬೇಕು ಅನ್ನೋದು ಬುದ್ಧಿ ಬೇಕಲ್ಲ, ಜ್ಞಾನ ಬೇಕಲ್ಲ. ತಂದೆ ತಾಯಿಗಳು ಮನೆಯೊಳಗೆ ಎಲ್ಲ ಮಕ್ಕಳು ಅವರೇ ಹಿಡಿದಿರ್ತಾರೆ, ಅವರೇ ಜೋಪಾನ ಮಾಡಿರ್ತಾರೆ, ಅವ್ರನ್ನೇ ಬೆಳೆಸಿರ್ತಾರೆ, ಎಲ್ಲರಿಗೂ ಪ್ರೀತಿ ಮಾಡ್ತಾರೆ. ಆದರೆ ಮನೆ ಜವಾಬ್ದಾರಿ ನೋಡಿ ಕೊಡ್ತಾರೆ. ಏನು ಬೇಡದವ್ರಿಗೆ ಕೊಡ್ತಾರೆ ಅಂತೀರಿಪ್ಪ? ಶಿವಾಯ ನಮ್ಮ ಪುಂಡಲಿಕ ಇಲ್ಲ, ನೋಡಿ ಹ್ಯಾಂಗೆ ಕೊಡ್ತಾರೆ. ನಾವು ಯಾವ ರೀತಿಯಾಗಿ ಸಂಸಾರವನ್ನು ಬಿಗುವಾಗಿ ಹತ್ಯಾಗಿ ಚಂದ ಮಾಡ್ಕೊಂಡು ಬಂದೀವಿ, ಹಂಗೆ ಮಾಡುವ ಬುದ್ಧಿ 4 ಮಕ್ಕಳ ಪೈಕಿ ಒಳಗೆ ಯಾರಿಗದ ಅವರಿಗೆ ತಾಯಿ ತಂದು ಕೊಡ್ತಾರೆ. 4 ಮಕ್ಕಳು ಬೇಡಾಗ್ಯದನವರಿಗೆ ಇಲ್ಲ. ಯಾಕೆ? ಇದನ್ನು ಕೊಟ್ಟರೆ ಇವರು ಚೆನ್ನಾಗಿ ಸಂಸಾರ ಮಾಡಲ್ಲ, ಕೆಡಿಸ್ತಾರೆ ಅನ್ನೋದು ಗುರುತದ ಅವರಿಗೆ. ಹಾಗೇನೇ ಅದು ಪ್ರಪಂಚ, ಇದು ಪಾರಮಾರ್ಥ. ಅಷ್ಟು ಸುಲಭ ಕೊಡ್ಲಿಕ್ಕೆ ಬರ್ತದೆ ಏನದು? ಬರುವುದಿಲ್ಲ. ಹಾಗಾಗಿ 7 ಜನರಿಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸಿದರು. ನಮ್ಮಪ್ಪ ದಸಪ್ಪ ಮಹಾರಾಜರಿಗೆ ಅವರು ದೀಕ್ಷೆ ಕೊಡಲಿಲ್ಲ. ಅವರ ಮನಸ್ಸು ನಾರಾಜಾಯಿತು, ಮನಸ್ಸಿಗೆ ನೋವಾಯಿತು, ಅಪಮಾನ ಮಾಡಿಕೊಂಡ್ರು.
ಯಾಕಂದ್ರೆ 7-8 ಹುಡುಗರು ನಿಂತೀರಂದ್ರೆ ನೀವು 4-6 ಮಂದಿ ಬರ್ರಿಯಪ್ಪ ಊಟಕ್ಕೆ ಅಂಥೇಳಿ ಅಂದು ಉಳಿದವ್ರಿಗೆ ಕರೀಲಿಲ್ಲ ಅಂದ್ರೆ ಎಷ್ಟು ನೋವಾಗುತ್ತದೆ ಹೇಳ್ರಿ. ಇದು ಸಾದಾ ಜೀವನದ ಕಥೆ. ಆದರೆ ದೀಕ್ಷೆ ಅಂದ್ರೆ ಸಾಮಾನ್ಯ ಏನದನ್ನು ಕೊಡಲಿಲ್ಲ. ಕೊನೆಗೆ ದೀಕ್ಷಾ ಕೊಟ್ಟು ಕಳಿಸಿದ್ರು ಅವರಿಗೆ. ಎಲ್ಲರೂ ಮಠದೊಳಗೆ ಮತ್ತೆ ಸೇವಾ ಮಾಡೋಕ್ಕೆ ಹೋದರು. ಅವ್ರ ಜೊತೆ ಇವರು ಸೇವಾ ಬಿಡಲಿಲ್ಲ. ಕೊಡಲಿಲ್ಲ ಅಂದರೂ ಕೂಡ ಸೇವಾ ತಪ್ಪಿಸ್ಬಾರ್ದಂಥೇಳಿ ಶಟ್ಗಳಿಲ್ಲ. ಮತ್ತು ಮಠ ಬಿಟ್ಟು ಮಹಾರಾಜರು ಹೊರಗೆ ಹೋಗಲಿಲ್ಲ. ನಾವು ಮಠದಾಗ ಬರೀ ಪ್ರತಿಷ್ಠಿತ ಗೌರವ, ನನಗೆ ಕರೀಲಿಲ್ಲ, ಹಂಗೆ ಮಾಡಲಿಲ್ಲ, ಹಿಂಗೆ ಮಾಡಲಿಲ್ಲ ಅಂತ ಈ ನಮ್ಮ ಜಗತ್ತಿನಾಗ ಮಠದಾಗ ಇವೇ ನಡೀತಿರ್ತಾವೆ. ಮಹಾರಾಜ ಅವರಿಗೆ ತೊಗೊಂಡು ಮಾಡ್ಲಿಕ್ಕತ್ತಾನೆ, ಮಾಡಲಿ ಅವ ನೋಡೋಕ್ಕೆ ಬಂದಿತ್ತಂತಾನೆ. ಅವರು ಭಾಳ ಮಂದಿ ಅದಾರ. ಯಾಕೆ ಇಂಥ ತಾರತಮ್ಯ ಯಾಕೆ ಬರ್ತದೆ ಜೀವನದೊಳಗಂದ್ರೆ ಅಜ್ಞಾನದಿಂದ ಬರುತ್ತೆ, ಮತ್ತು ಅಭಿಮಾನದಿಂದ ಬರುತ್ತೆ, ಮತ್ತು ಅಹಂಕಾರದಿಂದ ಬರುತ್ತೆ. ಇವು ಮೂರು ನಮ್ಮೊಳಗಿರತಕ್ಕಂಥವು ನಷ್ಟ ಅದು ಅಂದ್ರೆ ಹಿಂಗೆಂದು ನಮ್ಮ ಭಾವದಾಗ ನನಗೆ ಕರೀಲಿಲ್ಲ ಅಂತ ಅನ್ನೋದೇ ಇಲ್ಲ. ಇದು ಇಲ್ಲಿ ಯಾಕೆ ಕರಿಬೇಕು ಹೇಳ್ರಿ? ಏನು ಮದುವೆ ಮುಂಜೆ, ಏನು ಬೀಗ್ರ, ಏನು ಎಂಗೇಜ್ಮೆಂಟ್ ಮಾಡೋದು, ಏನು ಹೋಳ್ಗೆ ತಿನ್ನೋದ, ಏನದು ಹೇಳ್ರಿ ನೋಡೋಣ. ಮಠ ಮಂದಿರ ಅಂದ್ರೆ ಇದು ನಮ್ಮೆಲ್ಲರಿಗೂ ಆಶೀರ್ವಾದ ಮಾಡ್ತಕ್ಕಂಥದ್ದು. ಕರೆಯುವುದು ಅವಶ್ಯಕತೆ ಇಲ್ಲ, ನಾಮ ಕರಿಲಾರ್ದೇ ಹೋಗ್ಬೇಕಲ್ಲಿ. ಚೈತ್ರ ಹೇಳ್ತದ, ಕರೆಸ್ಕೊಂಡ್ರ ಮತ್ತು ಹೇಳಿಸ್ಕೊಂಡ್ರ ದೋಷ ಬರುತ್ತದಂತ. ಭಾಳ ಸೂಕ್ಷ್ಮದರಿ. ಬಿಳಿ ಬಟ್ಟೆಯಾಗ ಅಷ್ಟೇ ಹೊಲಸು ಕಾಣಿಸ್ತದ, ಕಪ್ಪು ಬಟ್ಟೆ ಕಾಣಿಸಂಗಿಲ್ಲ. ಇದನ್ನು ಹೇಳೋ ತಾತ್ಪರ್ಯ ಅಂದ್ರೇನು? ತಿಳುವಳಿಕೆ ಇದ್ದ ಮನುಷ್ಯ ಬಿಳಿ ಬಟ್ಟೆ ಇದ್ದಂಗೆ, ತಿಳುವಳಿಕೆ ಇಲ್ಲದ ಮನುಷ್ಯ ಬಣ್ಣದ ಬಟ್ಟೆ ಇದ್ದಂಗೆ. ಅಲ್ಲಿ ಏನು ಮಾಡಿದ್ರೆ ಏನು ಕಾಣಿಸ್ಬೇಕು ಹೇಳ್ರಿ ಅವರಿಗೆ? ಅದಕ್ಕೆ ಮಣ್ಣೋಟೆ ಮಾನ್ನೋಟೆ, ಅಜ್ಞಾನ ನೋಟೆ ಜ್ಞಾನ ನೋಟೆ, ಹಿಂಗಿರ್ತಿರ್ತದೆ. ಅದಕ್ಕಾಗಿ ಆ ತಿಳುವಳಿಕೆ ಇದ್ದ ಮನುಷ್ಯ ಏನು ಮಾಡ್ತಾನಪ್ಪ ಅಂತಂದ್ರೆ ಕರೀಲಾರ್ದನ ಬರ್ತಾನೆ, ಹೇಳಲಾರ್ದನ ಕಾಣಿಕೆ ಕೊಡ್ತಾನೆ. ಆ ಬಳಿಕ ಇನ್ನಿದು ಮಾಡು ಅಲ್ಲಾರ್ದನ ಸೇವಾ ಮಾಡ್ತಾ ಇರ್ತಿರ್ತಾನೆ. ಇವನಿಗೆ ಸಾತ್ವಿಕ ಭಕ್ತ ಅಂತ ಕರೀತಾರ. ಅವರು ದುಡ್ದುದ್ದು ಹೇಳಕತ್ತೀನಿ ರೀ ನಾನು. ದೀಕ್ಷಾ ಕೊಡಲಿಲ್ಲ ಅಂದ್ರೆ ನಾವೇನಂತೀವಿ? ಇವನ ಮಠಕ್ಕೆ ಬೆಂಕಿ ಹಚ್ಚ್ರಿ, ಅವನ ಮಠದ ಬಾಗಿಲಿಗೆ ಮುಳು ಬಡಿಲಿ. 12 ವರ್ಷ ಆಗಿತ್ತು ರೀ ಅವರು ಸೇವಾ ಮಾಡ್ಕೋತ ಬಂದಿದ್ದು. ಇಷ್ಟು ದಿನಗಳಾದರೂ ಕೂಡ ನನ್ನ ಜೊತೆ ಇದ್ದವರಿಗೆ ದೀಕ್ಷಾ ಕೊಟ್ಟ ನನಗೆ ಕೊಳ್ಳಿಲ್ಲಲ್ಲ, ಇವನ ಮಠದಾಗ ಯಾಕಿರ್ಬೇಕಂತ ಮಹಾರಾಜರು ಹಂಗೆ ಮನುಷ್ಯನೊಳಗೆ ಮಾಡ್ಕೊಳ್ಳಿಲ್ಲ. ಅವ್ರೇನು ತಿಳ್ಕೊಂಡ್ರು? ಇನ್ನೂ ನಾನು ಸಮಯ ಬರಲಿಕ್ಕಿಲ್ಲ ಅಂದ್ರೆ ಅಷ್ಟೇ. ನಾ ಪೂರ್ವದಲ್ಲಿ ಮಾಡಿರ್ತಕ್ಕಂಥ ಕರ್ಮವನ್ನು ದೋಷ ಹೋಗಲಿಕ್ಕಿಲ್ಲ, ಅದಕ್ಕೆ ಗುರು ನನಗೆ ದೀಕ್ಷಾ ಕೊಡಲಿಲ್ಲ ಅಂಥೇಳಿ ಮತ್ತೆ ಅವರ ಜೊತೆಗೂಡಿಕೊಂಡು ಶಿವ ಪ್ರಾರಂಭ ಮಾಡ್ತಾ ಇದ್ದಾರೆ. ಇಡೀ ದಿನ ಮೈ ತುಂಬ ಹಣ್ಣಾಗುವಂಗೆ ಕೆಲಸ ಮಾಡಿದ್ರು ಮಠದ್ದು. ಸಾಯಂಕಾಲ ಸೂರ್ಯಾಸ್ತಾತು ಎಲ್ಲರ ಕೈಕಾಲು ಮುಖ ತಕ್ಕೊಂಡು ಪೂಜಾಕ್ಕೆ ಹೋದ್ರು. ದಮಡಿ, ತಾಳು, ಜಂಗಟಿ, ದುಪಾರತಿ ಎಲ್ಲವೂ ಕೂಡ ನಡೀತು. ಮಂಗಲಾಷ್ಟಕ ಆಯಿತು, ಪುಷ್ಪಾಂಜಲಿ ಆಯಿತು. ಎಲ್ಲರೂ ಶಂಕರಲಿಂಗ ಮಹಾರಾಜ್ ಕಿ ಜೈ, ಸಿದ್ಧಲಿಂಗ ಮಹಾರಾಜ್ ಕಿ ಜೈ ಅಂತ ಜೈಕಾರ ಮಾಡಿದ್ರು. ಅನಂತ ಕೋಟಿ ಸಾಧು ಸಂತ ಮಹಾರಾಜ್ ಕಿ ಜೈ ಎಂದು ನಡ್ರಪ್ಪ ಎಲ್ಲರ ಪ್ರಸಾದಕ್ಕಂತ ಹೇಳಿ ಮಹಾರಾಜರು ಮುಂದಾಗಿ ಪ್ರಸಾದಾಲಯಕ್ಕೆ ಕರೆತಂದು ಎಲ್ಲರನ್ನು ತನ್ನ ಸುತ್ತ ಕೂತ್ಕೊಂಡು ಕೋಳಿ ತನ್ನ ಮರಿಗಳನ್ನು ಹೆಂಗೆ ತಿಪ್ಪ್ಯಾಗಿನ ಕಾಳೆನೆಲ್ಲ ಕಿತ್ತಾಕಿ ಅವಕರನ್ನೆಲ್ಲ ತಿನ್ನಿಸಿ ತಾಮಿಲ್ ತಾನು ತಿಂತ ಇದೆಯೋ ಹಂಗೆ ಸಿದ್ಧಲಿಂಗ ಮಹಾರಾಜರು ತನ್ನ ಶಿಷ್ಯರನ್ನೆಲ್ಲವೂ ಕುಡಿಸ್ಕೊಂಡು ಅವರಿಗೆಲ್ಲ ತನ್ನ ಇಚ್ಛಾಪೂರ್ತಿಯಾಗಿ ತಾಟ್ನಾಗ ಪ್ರಸಾದ ಬಡಿಸಿ ಉಳ್ಳಾಕ ಹಚ್ಚಿದ್ರು. ಹಿಂಗೆ ಕಣ್ಣಾಯಿಸಿ ನೋಡೋರದಾಗ ಇವರು ಕಾಣಲಿಲ್ಲ. ಯಾರ್ರೀ? ಮಹಾರಾಜರು ಕಾಣಲಿಲ್ಲ. ಅವರು ಸಿದ್ಧಲಿಂಗ ಮಹಾರಾಜರು ನಮ್ಮ ದಸ್ತಪ್ ಮಹಾರಾಜರಿಗೆ ಏನಂತಿದ್ರು ಅಂತಂದ್ರೆ ಅಣ್ಣಪ್ಪ ಅಂತ ಕರೀತಿದ್ರಂತ. ಅವ್ರ ಭಾಷೆದಾಗ ದಶಗಿರ ಅಂತ ಅಲ್ಲಿಲ್ಲಂತಾರೆ ಅವ್ರು. ಎಂದು ಹೋದ್ರಣ್ಣಪ್ಪ ಬಂದ್ರಣ್ಣಪ್ಪ, ಎಲ್ಲದಕ್ಕೂ ಅಣ್ಣಪ್ಪನೇ ಅಣ್ಣಪ್ಪ.
ಎಲ್ಲರೂ ಕೂಡಿ ಪ್ರಸಾದ ಮಾಡ್ತಾ ಇದ್ರು. ಮಾಡುವಾಗ ಮಹಾರಾಜರು ನೋಡಿದರು, ಹನುಮಂತ, ಎಲ್ಲಪ್ಪ ಅಣ್ಣಪ್ಪನೇ ಕಾಣಲ್ಲಗೇನಲ್ಲೋ, ಪ್ರಸಾದಕ್ಕೆ ಬಂದಿಲ್ಲಲ್ಲಮ್ಮ, ಎಲ್ಲಿ ಹೋಗ್ಯಾನ, ಯಾಕೆ ಬಂದಿಲ್ಲ ಅಂಥೇಳಿ ಮಹಾರಾಜರು ಕೇಳಿದ್ರಂತ. ಸಿದ್ಧಲಿಂಗಪ್ಪ ಅವರು ಕೆಜೆ ಬಾಬಾ ಅಂದಂತ, ಯಪ್ಪ ನಾವು ಆರತಿಗೆ ಬರುವಾಗ ಎಲ್ಲರೂ ನಾವು ಕರೆದೀವಿ, ಸ್ವಲ್ಪ ಹುಷಾರಿಲ್ಲ ಅಂಥೇಳಿ ಆ ಬಸವಣ್ಣನ ಕಟ್ಟಿ ಹಚ್ಚಾಕ ಕವನ್ಯಾಳಾಗ ಮಲ್ಗ್ಯಾನ್ರಿ ಅಣ್ಣಪ್ಪ ಅಂತ ಹೇಳ್ದಂತ. ಗುರುಗಳಿಗೆ ಮನುಷ್ಯನೊಳಗೆ ಅರ್ಥ ಮಾಡಿಕೊಂಡ್ರು. ಆಹಾ, ಹಿಂಗೇನು ಅವನಿಗೆ ಆರಾಮಿಲ್ಲದ ಸುದ್ದಿ ನಿಮಗೆ ಗೊತ್ತಿಲ್ಲ, ನನಗೆ ಗುರುತದಂದ್ರತ್ತವ್ರು. ಅಂದು ನೀವೆಲ್ಲ ಪಂಥಿ ಶುರು ಮಾಡಿರಿ, ನಾ ಹೋಗಿ ಕರ್ಕೊಂಡು ಬರ್ತೀನಿ ಅವನಿಗೆ ಅಂಥೇಳಿ ಆ ಬಸವಣ್ಣನ ಕಟ್ಟಿ ಹತ್ರ ಹೋಗಿ, ಅಣ್ಣಪ್ಪ, ಏ ಅಣ್ಣಪ್ಪ ಅಂತ ಸಿದ್ಧಲಿಂಗ ಮಹಾರಾಜರು ಕೂಗಿದ್ರಂತ. ಬದುಕನು ಎದ್ದ, ಬುದ್ಧಿ ಯಪ್ಪ ಯಪ್ಪ ಅಂತಂದ. ಅಲ್ಲೋ, ಮತ್ತು ಊಟಕ್ಕೆ ಬರಲಿಲ್ಲಲ್ಲ, ನೀ ಯಾಕೆ ಮಲ್ಕೊಂಡಿ ಅಂತ ಕೇಳಿದ್ರಂಥವ್ರು. ಗುರುತಿದ್ದು ಕೇಳಿದರು, ಏನು ಮಾತಾಡ್ತಾನೆ ನೋಡ್ಬೇಕಂತೇಳಿ. ಆವಾಗ ಮಹಾರಾಜರಂದ್ರಂತ, ಯಪ್ಪ ಸ್ವಲ್ಪ ಬಿಸ್ಲಾಗಿ ಇವತ್ತು ಭಾಳ ಕೆಲಸ ಮಾಡೀವಿ, ಸ್ವಲ್ಪ ನನಗೆ ಹುಷಾರಿಲ್ದಂಗೆ ಆಗೈತಿ, ಅದಕ್ಕೆ ಆಮೇಲೆ ಉಂಡ್ರ ಆತ ಹೇಳು ಅಂತ ಸ್ವಲ್ಪ ಹೊರಗಿದೆ ಅಂತ ಹೇಳಿದ್ರಂತ. ನಿನಗೆ ಆರಾಮಿಲ್ಲದ ಸುದ್ದಿ ನನಗೆ ಗುರುತದ, ಬಾ, ನಿನಗೆ ಆರಾಮಿಲ್ಲದ ಸುದ್ದಿ ನನಗೆ ಗುರುತದ, ಬಾರಪ್ಪ. ನಿನಗೆ ದೀಕ್ಷಾ ಕೊಡಲಿಲ್ಲ ಅಂತೇಳಿ ತಿಳ್ಕೊಂಡು ಮನುಷ್ಯಗೆ ನೋವು ಮಾಡ್ಕೊಂಡು ಮನಸ್ತಾಪ ಮಾಡ್ಕೊಂಡು ಏನಪ್ಪ. ಅಣ್ಣಪ್ಪ ಊಟ ಮಾಡು, ಆಮೇಲೆ ನಿನಗೆ ಆ ಸುದ್ದಿ ಹೇಳ್ತೀನಿ ಅಂಥೇಳಿ ಪ್ರೀತಿಯಿಂದ ತಲೆ ಮೇಲೆ ಕೈ ಆಡಿಸಿ ಎದಿಗೆ ಹಚ್ಕೊಂಡು ಕೈ ಹಿಡಿದು ತಂದು ಅವ್ರ ಜೊತೆಲಿ ಊಟ ಕೊಡಿಸ್ತಾರಂತ. ಪ್ರಸಾದ ಮುಗೀತು, ಎಲ್ಲರೂ ಮಲ್ಕೊಳಕ್ಕೆ ವಿಶ್ರಾಂತಿಗೆ ಹೋದರು. ಮಹಾರಾಜರಿಗೆ ಸಿದ್ಧಿಂಗಮೂರ್ತಿ ಅವರು ಕರೆದ್ರಂತ, ಅಣ್ಣಪ್ಪ ಸ್ವಲ್ಪ ಬಾರೋ, ಕಾಲು ಒತ್ತಕತಿ ಅಂಥೇಳಿ ನೆಪ ಮಾಡಿದ್ರಂತ. ಆಯ್ತಪ್ಪ ಅಂಥೇಳಿ ಹೋದರು, ಕಾಲು ಒತ್ತಕತ್ರಂತ. ನೋಡಪ್ಪ, ಗುರು ದೀಕ್ಷೆ ನಿನಗೆ ಕೊಡಲಿಲ್ಲ, ಯಾಕೆ ಅಂತಂದರೆ ಪರಮಾತ್ಮ ನನ್ನ ಕೈಯಿಂದ ನಿನಗೆ ಗುರು ದೀಕ್ಷೆ ಕೊಡ್ಲಿಕ್ಕೆ ಆಜ್ಞೆ ಇಲ್ಲ, ಅದಕ್ಕೆ ನಿನಗೆ ಬೇರೆ ಗುರು ಬರ್ತಾನೆ, ಅವನು ಸಮರ್ಥದಾನ್, ಸಿದ್ಧಿ ಪುರುಷದಾನ್. ಒಂದು ಕೆಲಸ ಮಾಡಬೇಕಣ್ಣಪ್ಪ, ನೀ ನಾಳೆ ಬೆಳಿಗ್ಗೆ ಸ್ನಾನ ಮಾಡು, ಅಪ್ಪ ಶಂಕರಲಿಂಗನ ಗದ್ದಿಗೆ ನಮಸ್ಕಾರ ಮಾಡು, ಬೂದಿ ಹಚ್ಕೋ, ನೇರವಾಗಿ ಮನೆಗೆ ಹೋಗು. ಮನೆಯಾಗ ಹೋಗಿ ನಿನ್ನ ಹೆಂಡತಿಗೆ ಹೇಳು, ಗುಪ್ತವಾಗಿ ಯಾರಿಗೂ ಹೇಳದಂತೆ 21 ದಿನಗಳ ಪರ್ಯಂತ ನೀನು ತಪಸ್ಸನ್ನು ಮಾಡು. ಆ ನಿನ್ನ 21ನೇ ದಿವಸದ ತಪಸ್ಸಿನ ದಿನ ಮುಗಿಯುವುದರೊಳಗಾಗಿ ಗುರು ತಾನಾಗೇನೆ ನಿನ್ನ ಮನೆಗೆ ಬರುತ್ತಾನೆ. ಅಣ್ಣಪ್ಪ, ಗಿಡದಾಗಿನ ಕಾಯಿ ಹಣ್ಣಾಯಿತಂದ್ರೆ ಹಕ್ಕಿಗೆ ಪತ್ರ ಹಾಕಲಿಕ್ಕೆ ಅವಶ್ಯಕತೆ ಇಲ್ಲೋ. 9 ಮಾಸಗಳು ತುಂಬಿದ ಬಳಿಕ ಆ ಕೂಸ ಹೊಟ್ಟೆಗಿರುವುದಿಲ್ಲೋ, ಇದು ನೇಮದ. ಹಂಗೆ 21ನೇ ದಿನಕ್ಕೆ ನಿನ್ನ ಅನುಷ್ಠಾನ ಮುಗಿದ್ರೊಳಗೆ ನಿನ್ನ ಗುರು ನಿನ್ನ ಮನೆಗೆ ಬರ್ತಾನ. ಇಷ್ಟೇ ನನ್ನಪ್ಪ ನಿನ್ನಪ್ಪ ಒಂದೇ. ಲಕ್ಷದಾಗ ಬತ್ತಲ್ರಿ ನಿಮಗೆ. ನನ್ನಪ್ಪ ಅಂದ್ರೆ ನಾನು ಕಕ್ಕಳ ಮೇಲೆಯಲ್ಲಿದ್ದಾಗ ಹುಟ್ಟುವ ಮುನ್ನ ನಮ್ಮಪ್ಪ ನಮ್ಮಮ್ಮ ಒಂದು ಹೆಣ್ಮಗುವಿಗೆ ಜನ್ಮ ಕೊಟ್ಟರು. ನಮ್ಮ ತಾಯಿಗೆ 8-9 ವರ್ಷಗಳು ಗತಿಸಿದ್ದು, ಮಕ್ಕಳೇ ಆಗಲಿಲ್ಲ. ನಮ್ಮಮ್ಮ ಹಗಲು ಇರುಳು ಆರತಿಗೊಬ್ಬ, ಏನಪ್ಪ ಆರತಿಗೊಬ್ಬ ಮಗಳು, ಕೀರ್ತಿಗೊಬ್ಬ ಮಗ ಅಂಥೇಳಿ, ಒಂದು ಗಂಡು ಮಗು ಆದರೆ ಭಾಳ ಚಲೋ ಆಗ್ತದೆ ಅಂಥೇಳಿ ಸದಾ ಚಿಂತೆ ಮಾಡ್ತಾ ಇದ್ಲು. ನಮ್ಮಮ್ಮನ ಚಿಂತೆಗೆ ಒಲಿತು ಅಪ್ಪ ಮುಮ್ಮೆಟ್ಟುಗುಡ್ಡದ ಅಮೋಘ ಸಿದ್ಧ, ಕಲ್ಲೂರು ಸಿದ್ಧ ಜಂಗಮ ರೂಪ ಧಾರಣ ಮಾಡಿಕೊಂಡು ಬಂದು ಭಿಕ್ಷಾ ನೆಪ ಮಾಡಿ ಭಿಕ್ಷಾಂದಿ ಅಂತ ಕೂಗಿದ. ನಮ್ಮಮ್ಮ ಮರ ತುಂಬ ಜೋಳ ತಂದು
ಜಂಗಮ ಜೋಳಿಗೆ ಹಾಕಬೇಕಂತ ಬಂದ್ಲು. ಗುರು ಕೇಳ್ತಾ ಇದ್ದಾನೆ, ಅಮ್ಮ ನಿನ್ನ ಮುಖದಲ್ಲಿ ಸ್ವಲ್ಪ ಚಿಂತೆ ಕಾಣ್ತಾ ಇದೆ, ಏನಿದೆ ಮನುಷ್ಯನೊಳಗೆ ಹೇಳು ತಾಯಿ. ಅಂದ್ಕೊಳ್ಳೇನೆ ನಮ್ಮಮ್ಮ ನಾಗಮ್ಮ ಆ ಭಗವಂತನ ಮುಂದೆ ಕಣ್ಣೀರು ಹಾಕ್ತಾ ಇದ್ಲು. ತ್ರಿಕಾಲಜ್ಞಾನಿ ಮಹಾಯೋಗಿ ಪುರುಷ ನಮ್ಮ ತಾಯಿಯ ಮನದಾಳದ ಚಿಂತೆಯನ್ನು ಅರ್ಥ ಮಾಡಿಕೊಂಡು, ಅಮ್ಮ ಈ ಪ್ರಸಾದ ತಕ್ಕೋ ಅಂಥೇಳಿ ಖಾರೀಕ ಭಂಡಾರ ಭಸ್ಮವನ್ನು ಉಡಿಯಾಗ ಹಾಕಿ, ನಿನಗೆ ಗಂಡು ಮಗ ಜನಿಸ್ತದೆ ವರ್ಷೊಬ್ಬದ್ರೊಳಗೆ, ಆ ಮಗುವಿಗೆ ಅಮೋಘನೆಂದು ನಾಮಕರಣ ಮಾಡಬೇಕು ಅಂತ ಹೇಳಿ ಅನುಗ್ರಹಿಸಿ ಹೋದರು. ಆ ಮಹಾಪ್ರಸಾದವೇ ನಮ್ಮ ತಾಯಿಗೆ ಸೂಸಲು ನಿಂತು, ಗರ್ಭ ತಾಯ ಮಾತು. 9ನೇ ತಿಂಗಳಿಗೆ ನವಮಾಸ ತುಂಬಿದ ಬಳಿಕ ನಾ ಜನಿಸಿದೆ. ಆದರೆ ಏನು ಮಾಡೋದು, ಸಮಾಜದ ಹಿರಿಯರು ತೊಟ್ಲು ಕಾರ್ಯಕ್ರಮ ದಿವಸ ಎಲ್ಲರೂ ತಕರಾರು ಮಾಡಿದರು. ನಾವು ಶೀಲವಂತರು, ಪಂಚಾಳ ಕುಲದವರು, ನಾವು ಅಮೋಘ ಸಿದ್ಧಾಂತ ಹೆಸರು ಇಡಂಗಿಲ್ಲ. ನಮ್ಮ ಮನೆ ದೇವರ ಸಿರಸಂಗಿ ಕಾಳಮ್ಮ, ನಮ್ಮ ಕುಲದೇವತಾ ಶರಣ ತಿಂತಿಣಿ ಮೌನೇಶ. ಬೇಕಾದ್ರೆ ಕಾಳಪ್ಪ ಅಂತೇಳಿಡ್ರಿ, ಬೇಕಾದ್ರೆ ಮೌನೇಶ ಅಂತೇಳ್ರಿ ಅಂತೇಳಿ ತಕರಾರು ಮಾಡಿ ಜಾತಿ ವಿವಾದ ಮಾಡಿದ್ರು. ಅವ ಪ್ರಸಾದ ಕೊಡಾಗ ಜಾತಿ ನೋಡೇನೇನಪ್ಪ, ನೀವು ಹಾಗಿದ್ರಿ ನಿಮ್ಗೆ ಕೊಡೋದಿಲ್ಲ, ನಮ್ಮ ಜಾತಿಯವರಿಗೆ ಕೊಡ್ತೀನಿ ಅಂದೇನೋ. ಹಂಗಲ್ಲ ಬರೋದಿಲ್ಲದು. ಯಾಕೆ? ದೇವ ಪ್ರಸಾದ. ಹಾಗಾಗಿ ತುಟ್ಲಾತು ನಾಮಕರಣ ಇಟ್ಟರು. ಯಾವಾಗ ಮೌನೇಶ ಅಂತ ಹೆಸರಿಟ್ಟರು ಆವಾಗ ನಾನೇನು ಮಾಡಿದೆ, ಯಾವನಿಂದ ನಮ್ಮ ಮನೆಯ ದೀಪನ್ನು ಬೆಳಗಿತ್ತೋ ಅವನ್ನ ಮರೆತು ಬೇರೆದವ್ರನ್ನ ಕರೀತಾರಲ್ಲ ಅಂದ ಬಳಿಕ ಈಕಿನ ಮಲಿ ಹಾಲು ಕುಡಿಬಾರದಂತ ನಾ ಕುಡಿಯೋದು ಬಿಟ್ಟೆ ಅಂದ. ತಾಯಿ ಪಕ್ಕದಲ್ಲಿ ಮಲಗಲಿಲ್ಲ, ಆಕಳ ಕಾಲಾಗ ಹೋಗಿ ಬೀಳ್ತಿದ್ದ. ಮುಂದೆ ಮತ್ತೆ ಕೆಲವು ದಿವಸಗಳಾದ ಬಳಿಕ ಪಂಚಾಂಗ ಆಯ್ತು, ದೇವ್ರು ಕೇಳೋದಾಯ್ತು. ಶುಕ್ರವಾರ ಮಂಗಳವಾರ ದೇವ್ರು ಹೇಳ್ತಾರಲ್ಲ ಅವ್ರ ಕಡೆ ಹೋಗಿ ಬಂದರು. ಇಲ್ಲಿ ನಮ್ಮೂರಾಗ ಯಾರು ಹೇಳಕ್ಕಿಲ್ಲ, ಇಲ್ಲಿ ಕೇಳೋರು ಬಂದ್ರೆ ಸಿಟಿಗೆ ಬರಬೇಡ್ರಿ ಓ ಮತ್ತು ಏನು ಮಾಡಿ ಮುದ್ದೆ ದೇವ್ರು ಬರ್ತಾನ ಹೋಗ್ತಾನ, ಅವನ ಬೀಗೇನವ ಬರಲ್ಲ ಹೋಗಲ್ಲ. ಅಖಂಡದನ, ಅಮರದನ, ಅಗಮ್ಯದನ, ಅಗೋಚರದನ, ಇಂಥ ದೇವನಿಗೆ ಬರ್ತಾನ ಹೋತಾನಂತಾರೆ. ಎಷ್ಟು ವಿಚಿತ್ರನ ಬೇಕು ಹೇಳ್ರಿ. ಎಲ್ಲವೂ ತನ್ನೊಳಗದದು. ಲಿಂಗ ಮಧ್ಯಂ ಜಗತ್ ಸರ್ವಂ ಹೇಳಿಲ್ಲೇನಪ್ಪ, ಏನ್ರಿ ಅದು? ಲಿಂಗ ಮಧ್ಯಂ ಲಿಂಗ ಜಗತ್ ಸರ್ವಂ. ಲಿಂಗ ಬಾಹ್ಯತ ಪರಮನಾಸ್ತಿ. ಲಿಂಗಕ್ಕೆ ಬಿಟ್ಟು ಹೊರಗೇನದ ನಾಸ್ತಿಕದದು, ಅದು ಶಾಶ್ವತಿಲ್ಲ. ಅಂತಪ್ಪ ಲಿಂಗ ದೇವನ ಒಳಗೆ ಹುಟ್ಟಿದವರು ನಾವೆಲ್ಲ. ದೇವರು ಬರುತ್ತಾನ ಹೋತಾನಂದ್ರೆ ದೇವ್ರು ಒಳಗೋದನ ಹೊರಗದಾನ, ಮನ್ಯಾಗದಾನ ಹೊರಗನೋದ. ನಾವು ಈ ಬ್ರಹ್ಮಾಂಡದೊಳಗೆಲ್ಲ ವ್ಯಾಪಕದ ನಂದು ಬಳಕ ಬರೋದು ಹೋಗೋದು ಮಾಡಲ್ಲ. ಬರ್ತಾನ ಹೋತಾನ ಅಂತಿದ್ರಂದ್ರೆ ಅವ್ರಿಗೆ ದೇವ್ರ ಪತ್ತ ಗೊತ್ತಿಲ್ಲ, ತಿಳ್ಕೊಬೇಕಷ್ಟೇ. ನಿಮಗೆ ದಿನ ಹೇಳಿದಿನ, ಯಾಕಂದ್ರೆ ನನಗೆ 34-35 ವರ್ಷ ಐತ್ರಿ ಇದ್ರಾಗ ದಿನ. ಉತ್ತರ ಮುಗಿಸಿದ್ದ, ಎತ್ತರ ಮುಗಿಸಿದ್ದ, ಮನಗದ್ರ ಮುಗಿಸಿದ್ದ, ಹೋದ್ರ ಮುಗಿಸಿದ್ದ, ಎಲ್ಲ ಕಡೆ ಇಡೀ ಇದ್ರಾಗ ಎಷ್ಟು ಕೂದಲವಪ್ಪ ಶರೀರದಾಗ ಮತ್ತೆ ಲೆಕ್ಕ ಇಲ್ಲ. ಇದ್ರಾಗ 72,000 ಕೋಟಿ ನಾಡಿಗಳದಾವ್ರಿ. 72,000 ಕೋಟಿ ಅಂತ ಮರಾಠಿ ಒಳಗೆ ಬರುತ್ತೆ.
ಇದ್ರಾಗ ಒಂದ ನಾಡಿ ಫರಕ್ ಆಯ್ತಂದ್ರೆ ಮುಗಿತ್ರಿ. ಆ ಬಳಿಕ ಇದ್ರಾಗ 5 ಗಾಳಿ ಅವ್ರಿ, ಪಂಚವಾಯು ಅಂತ ಬರ್ತಾವೆ. ಅವು 5 ಗಾಳಿಗಳ ಸರಬರಾಜು ದೇಹದಾಗ ಚಲೋ ಇತ್ತು ಅಂದ್ರೆ ನಮಗೆ ಆರಾಮ್ ತೆಪ್ಪಂಗಿಲ್ಲ. ಅದರಾಗ ಒಂದು ಗಾಳಿ ನಿಂತು ಅಂತಂದ್ರೆ ನಮ್ಗೆ ತೆಪ್ತದೆ. ಗಾಳಿ ಒಳಗಿಂದ ಇರ್ಲಾರ್ದನ್ನ ಸಂಡಸ್ ಹೊರಗೆ ಬರಲ್ಲ. ಅದಕ್ಕೇನಂತಾರೆ? ಅಪಾನವಾಯು, ಉದಾನವಾಯು, ಸಮಾನವಾಯು, ಪ್ರಾಣವಾಯು, ಹಿಂಗೆ 5 ಗಾಳಿಗಳದಾವ. ಈಗ ಬೋರ್ವೆಲ್ ಮಷಿನ್ ನೋಡ್ರಿ ಅಲ್ಲಿ ನೀವು, ಬೋರ್ ಹೊಡ್ಯೋದು ಮಷೀನ, ಅದು ಎದರಿಂದ ಹೊಡಿತದ್ರಿ? ಅದು ಗಾಳಿಯಿಂದೇ ಹೊಡಿತದ. ಗಾಳಿಯಿಂದೇ 1000 ಫೂಟ್ ಕೆಳಗಿರತಕ್ಕಂಥ ಒಡೆದ ಕಲ್ಲಿನ ಪುಡಿಯನ್ನು ಮ್ಯಾಲ್ ತಂದು ಚೆಲ್ತದ. ಹಂಗೆ ನಮ್ಮೊಳಗೂ ವಾಯು ಅದಾವ. ಆ ವಾಯು ಎಲ್ಲ ಚೆನ್ನಾಗಿರಬೇಕಾಗಿತ್ತು ಅಂದ್ರೆ ನಾವು ಆಹಾರ ನಿಯಂತ್ರಣ ಮಾಡಬೇಕಾಗ್ತದೆ. ಆಹಾರ ನಿಯಂತ್ರಣ ಮಾಡಬೇಕಾಗಿತ್ತು ಅಂತಂದ್ರೆ ನಮ್ಮಲ್ಲಿ ವಿಚಾರ ಚಲೋ ಬೇಕಾಗ್ತದೆ. ವಿಚಾರ ಚಲೋ ಬೇಕಾಗಿತ್ತು ಅಂತಂದ್ರೆ ಶರೀರದ ವ್ಯಾಯಾಮ ಮಾಡಬೇಕಾಗ್ತದೆ. ಹೀಗೆಲ್ಲ ಸರ್ಕ್ಯುಲೇಷನ್ ಅದಾವ. ಅದ್ರ ಚಿಂತೆ ಯಾರಿಗದು ಹೇಳ್ರಿ? ಯಾವಾಗ ಉಣ್ತೀವೋ, ಯಾವಾಗ ತಿತ್ತೀವೋ, ಏನು ಕುಡಿತೀವೋ, ಏನು ಸುಡುಗಾಡು ಮಾಡ್ತೀವೋ ಏನೂ ಅರಿವಿಲ್ಲ. ಏನು ಮಾಡೋದು? ಎಂಥ ಮಾನವ ಜನ್ಮ ಪಡ್ಕೊಂಡು ಬಂದಿರಿ ಅಪ್ಪಯ್ಯ, ಇಂಥ ಜನ್ಮ ಮತ್ತೊಮ್ಮೆ ನಿಮಗೆ ಸಿಕ್ಕಿತ್ತೇನಪ್ಪಯ್ಯ ಅಂತ ಮಡಿವಾಳಪ್ಪನವರು ಕೇಳ್ಕೊಂಡು ಬಂದಾರ. ಇಷ್ಟೆಲ್ಲ ಇದ್ದರೂ ಕೂಡ ಅದರ ಬೆಲೆನೇ ನಾವು ಮಾಡೋದಿಲ್ಲ. ದವಾಖಾನಿಗೆ ಮಾತ್ರ ಒಯ್ದು ಹಾಕ್ತೀವ್ರಿ 4 ಲಕ್ಷ. ಏನಾಗ್ಯದ್ರಿ? ಬೈಪಾಸ್ ಆಗ್ಯದ್ರಿ. ಬೈಪಾಸ್ ಆಗ್ಯದ್ರಿ. ಎದೆ ಹರಿಯದೆ, ಕಾಲು ಹರಿಯದೆ, ತೊಡೆ ಹರಿಯದೆ, 4 ಲಕ್ಷ ರೂಪಾಯಿ ಹಾಕೋದು ಏನು ಮಾಡೋದು? ಏನೂ ಹಾಕ್ಕೊಳ್ಳಾರ್ದಂಗೆ ಮಾಡ್ಕೊಳಕ್ಕೆ ಬರ್ತದೆ, ಖರೆ ನೀವು ಮಾಡಲ್ಲ, ಕಲಿಯಂಗಿಲ್ಲ. ನನ್ನದೇ ಬಾಯಿ ಬಾತ್ ಹೋಯ್ತು ಹೇಳಿ 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 20 ವರ್ಷ ಹೇಳ್ತಿರ್ತೀನಿ ನಾನು ನಿಮಗೆಲ್ಲ. ಕಪಾಲಿ ಬಾತ್ ಮಾಡಿರಿ, ಅನ್ಲೋಮ್ ವಿಲೋಮ್ ಮಾಡಿರಿ, ಹಂಗೆ ಮಾಡಿರಿ, ಹಿಂಗೆ ಮಾಡಿರಿ ಅಂತ ಹೇಳಿದ್ರೆ ತಲೆ ಹಾಕ್ತೀರಿ, ಮತ್ತು ನಿಮ್ಗೆ ಮನಸ್ಸಿಗೆ ಬಂದದ್ದೇ ಮಾಡ್ತೀರಿ. ಅವರು ಅದಕ್ಕೆ ಅಂದರು, ಹೇಳಿದ ಮಾತು ಕೇಳುವಲ್ಲಿ ನಿನ್ನ ಹೀನ ಗುಣದ ಬುದ್ಧಿ ಬಿಡುವಲ್ಲಿ, ಶಿವ 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 ಅನ್ನುವಲ್ಲಿ. ಹಸ್ತಬಂಧನ ಜಂಗಮ ಯೋಗಿ, ಕುಸ್ತಿ ಕಾಳಗ ಮಾಡಿದೆ ನೀಕಾಗಿ, ಮುಂಜಿನ ಮನೆಗೆ ಹೋಗಂದಿ ಸಾಗಿ, ನಿನಗೆ ಪುಣ್ಯ ಹಂಗೆ ದೊರೆದಿತ್ತೋ ಹಳೆಗೆ ಹೋಗಿ. ಹಿರಿಯರು ಗಳಿಸಿದ ಪುಣ್ಯದ ರೊಕ್ಕ, ಬೆಚ್ಚ ಬೆಳತನ ಮಾಡಿಟ್ಟಿ ಲೆಕ್ಕ, ಕೊಳ್ಳಿ ತಗೊಂಡು ಕಳ್ಳ ಮನೆ ಹೊಕ್ಕ, ನೀ ನೆಳ್ಳಾಡಿ ಅಳುದು ಕಂಡು ಮ್ಯಾಗ ಶಿವನಕ್ಕ. ಏನು ಮಾಡ ವಿಷಯ ನಡೆದಿತ್ತು ರೀ ಮುತ್ಯ. ಅಲ್ಲಿಗೆ ಬರ್ಬೇಕಲ್ಲ ಹೊಳ್ಳಿ, ಮತ್ತನ ಅಲ್ಲಿಗೆ ಬರ್ಬೇಕಿಲ್ಲ. ನಾ ಸಂಗೊಳಗಿದ್ದು ಬಂದಿದ್ರೆ ಮತ್ತೆ ಎಲ್ಲಿ ಹೋಗ್ಬೇಕು? ಅಲ್ಲಿಗೆ ಹೋಗ್ಬೇಕಲ್ಲ. ಯಾವ ಕಡೆ ಹೋದ್ರೆ ಏನು ಹಾದಿಗೆ ತೆಪ್ಪಿದ ನೋಮುತ್ಯ ಅಂತ ಕೇಳ್ತಿರ್ತಾರೆ. ಈ ಕಡೆ ಯಾಕೆ ಬಂದಿತ್ತು ಕೇಳ್ತಿರ್ತಾರೆ ಅವ್ರು. ನಮ್ಮ ಹಾದಿಲಿ ನಾವು ಹೋದ್ರೆ ಇಲ್ಲ, ಸಂಗೊಳಿಗೆ ಅವನು ಸಂಗೊಳಿಗೆ ಹೊಂಟಾನ, ಅದನ್ನು ತೆಪ್ಪಿ ಕಡೆ ಎಡ್ರಾಮ್ ಕಡೆ ಹೊಂಟೆ ಅಂದ್ರೆ ಮುತ್ತೆಂತ ಎಲ್ಲಿ ಫರಕ್ ಆದಂಗೆ ಕಾಣಿಸ್ತದೆ ಅಂತಿರ್ತಾರೆ. ಅದಕ್ಕೆ ಎಲ್ಲಿಗೆ ಬಿಟ್ಟಿಯಪ್ಪ? ಸಂಧ್ಯಾಕಾಲದಲ್ಲಿ ಪ್ರಸಾದ ತೀರಿಸಿಕೊಂಡು ಸಿದ್ಧಲಿಂಗ ಮಹಾರಾಜರು ದಸ್ತಪ್ ಮಹಾರಾಜರನ್ನು ಹೇಳಾಕತ್ಯಾರ. ಏನಂತ? ಹಿಂಗೆ ಮಾಡೋದರು. ದೇವರೇ ಆಯಿತು, ಪಂಚಾಂಗ ಆತು, ಎಲ್ಲ ಆತು, ಕೊನೆಗೆ ಮತ್ತೆ ಯಾವ ಪ್ರಸಾದ ಕೊಟ್ಟಿದ ಆ ಅಪ್ಪನ 3 ಏಣಿನ ಜಾಡಿ ಹೆಗಲ ಮ್ಯಾಗ, ಜಟಜೂಟಧಾರಿ, ತ್ರಿಪುಂಡಧಾರಣ ಭಸ್ಮ, ರುದ್ರಾಕ್ಷಿ ಮಾಲೆಯನ್ನು ಧರಿಸಿ ಕಾಲಲ್ಲಿ ಯಾವಿಗೆ ಹಾಕ್ಕೊಂಡು ಮತ್ತೆ ನಮ್ಮ ಮನೆಗೆ ಬಂದು ಅಮ್ಮ ಹೋಗಿ ನಮಸ್ಕಾರ ಮಾಡಿದ್ಲು. ಯಪ್ಪ ಯಪ್ಪ, ಇಂದೊಂದು ದಿನಗಳಲ್ಲಿ ಒಬ್ಬ ಸಾಧು ಜಂಗಮ್ ಬಂದು ಮಗ ಕೊಟ್ಟು ಹೋಗಿದ್ದಾನೆ, ನನ್ನ ಮಗ ಒಟ್ಟ ಹಾಲ ಕುಡಿಯಲಾಗ್ಯಾನೆ ಅಪ್ಪ. ನಿಮ್ಮ ಮೂಗು ಸೊರಕತ್ತಂದ್ರೆ ಇವರು ತರಿಕೆ ಹುಡ್ತದೆ ಇವರಿಗೆಲ್ಲ. ಅದ್ರಾಗ ಖರೆ ಖರೆ ಹೇಳ್ತೀರಿ ಗೊತ್ತಾಗಲ್ಲ, ಸುಮ್ ಕಳಿತೀರಿ ಗೊತ್ತಲ್ಲ, ಅನಜಿಕೆ ಹಾಕೋ ಸಲ ಹೇಳ್ತೀರಿ ಯಾರಿಗೂ ಗೊತ್ತಿಲ್ಲ. ಆ ಮನೆಗೆ ಊಟಕ್ಕೆ ಬಂದಿರಬೇಕು, ಸೌರಿಸಿ ಒಟ್ಟು ಒಟ್ಟುಕೊಂಡು ಕುಂಡಿರ್ತೀರಿ ನಿಮ್ಮ ಮನಸ್ಸಿನಂದು. ಹಳ್ಳಿ ಬಂದು ಕೂಡಲೇ ಈ ಮನೆಯಾಗ ಸಾಕಾಗ್ಯದ. ನಾನು ಎಲ್ಲೇರಿ ಹೋಗಿ ಹೊಳಿ ಹಾರ್ಕೊಳ್ಳೆ ನಂದಂಗೆ ಆಗ್ಯದ ಅಂದ ಕೂಡಲೇ ಇವ ಕೈ ತೊಗೊಳದು ಬಿಟ್ಟು ಏನಾಗ್ಯದ ಹೇಳು ಮೊದಲು, ನಿಂದೇನು ರಿಪೋರ್ಟ್ ಅದ ಹೇಳು, ಯಾರೇನಂದ್ರೆ ಹೇಳು. ಅವ್ರಿಗೆ ಮಕ್ಕಳಿಗೆ ಒಬ್ರಿಗೆ ಮನ್ಯಾಗ ಇಟ್ಟರೆ ಕೇಳನಾತ ನಾವು ಹ್ಯಾಂಗೆ ಮಾಡೋದು ಹೇಳಿ. ನಮ್ಮಮ್ಮ ಹಿಂಗೆ ಕತ್ಲು, ಅಪ್ಪ ಕೇಳ್ತಾನೆ
ಏನಾಗಿದೆ ತಾಯಿ? ಯಪ್ಪ ಮಗ ಮಗ್ಗಲಚ್ಚಿ ಮಲಗಲ್ಲ, ಎದೆ ಹಾಲನ್ನು ಉಣಿಸ್ಬೇಕಂತಂದ್ರೆ ಮಲಿನ ಬಾಯಾಗಿ ಹಿಡಿಬಲ್ಲ ಏನ, ಎಲ್ಲ ಮುಗಿದಿದೆ. ಯಪ್ಪ ನಿನ್ನ ಕಾಲಿಗೆ ಬೀಳ್ತೀನಿ, ನನ್ನ ಮಗನ್ನ ಶುದ್ಧ ಮಾಡು ಅಂತ ಹೇಳಿದಾಗ ಅವ ಹೇಳ್ತಾನ, ಯವ್ವ ಸಾಧು ನಿನಗೆ ಸಂತಾನ ಕೂಡ ಏನು ಹೇಳ್ಯಾನ, ಗಂಡ ಮಗ ಹುಟ್ಟಿ ಬರ್ತಾನಂತ ಹೇಳ್ಯಾನಪ್ಪ. ಮತ್ತೇನು ಹೇಳ್ಯಾನ, ಅವನ ಹೆಸರಿಡು ಅಂದಾನ. ನಮ್ಮ ಜಾತಿಯವರೆಲ್ಲ ಕೂಡಿಕೊಂಡು ಜಾತಿ ಭೇದ ಮಾಡಿ ಹೆಸರಿಡಬೇಡ ಅಂತಂದ್ರು. ಅಂದಿನ ಹಿಡ್ಕೊಂಡೆ ಹಿಂಗೆ ಮಾಡ್ಲಿಕ್ಕತ್ತೇನಿಯಪ್ಪ ಅಂದ್ಲು. ಯವ್ವ ಅವ್ರದ್ದೆಲ್ಲ ಬಿಡು, ನೀನು ಸಿದ್ಧಲಿಂಗ ಅಂತ ಕರಿ, ನಿನ್ನ ಮಗ ನಿನ್ನ ಮಗಲಾಗ ಬರ್ತಾನೆ, ನಿನ್ನ ಹಾಲ ಕುಡಿತಾನಂತ ಹೇಳಿ ಹೋದ ಅಪ್ಪ ನಿನಗೆ ದೀಕ್ಷಾ ಕೊಡುವಂಥವ ಅಪ್ಪ. ನಾವು ಇಬ್ಬರು ಒಂದೇ ಅಪ್ಪನ ಮಕ್ಕಳಪ್ಪ, ಅದಕ್ಕೆ ನಿನಗೆ ದೀಕ್ಷೆ ನಾನು ಕೊಡಲಿಲ್ಲಣ್ಣಪ್ಪ, ಕೊಡಲಿಲ್ಲ. ಅದಕ್ಕೆ ನೀನು ನಾಳೆ ಬೆಳಗ್ಗೆ ಅನುಷ್ಠಾನ ಮಾಡು, ನಿನ್ನ ಗುರು ನಿನ್ನ ಮನೆಗೆ ಬರ್ತಾನಂಥೇಳಿ ಹೇಳಿದಾಗ ದಸ್ತಪ್ ಮಹಾರಾಜರಿಗೆ ಎಷ್ಟು ಸಂತೋಷ ಆಯಿತು. ಯಪ್ಪ ಎಂಥ ಗುರುನ. ವಿದ್ಯಾ ಕಲಶಿದ ಎನಗೆ ಸದ್ಗುರು ದೇವಾ, ಬುದ್ಧಿ ಪೇಡಿದ ಬೇಗನೆ. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ಮುಂದೇನು ಇವ್ರ ಮುಂದೆ ನಾ ಏನಾರೆ 1000 ಸಲ ಹಾಡಿರ್ಬೇಕು, ಎಂಥ ತಲೆಗಳು ಇಟ್ಕೊಂಡು. ವಿದ್ಯಾ ಕಲಶಿದಾಯನಗೆ ಸಿದ್ಧಾಸನದಿ ಕುಳಸಿ. ಅಧ್ಯಾತ್ಮದೋಳಿರ್ಪ ಶುದ್ಧ ನಿರ್ಮಲ ತತ್ವ. ವಿದ್ಯಾ ಕಲಶಿದ ಎನಗೆ ಸದ್ಗುರು ದೇವಾ, ಬುದ್ಧಿ ಕೇಳಿದ ಬೇಗನೆ. ಜಯ ಮಂಗಲಂ ಜೈ ನಮ. ಸದ್ಗುರುನಾಥನ ವರ್ಣನೆ ಮಾಡ್ತಾನೆ. ಗುರು ಸೇವಾ ಮಾಡಿಕೊಂಡು ಪ್ರಾತಃ ಕಾಲ ನಶ್ಕಿನಾಗೆದ್ದು ಬ್ರಹ್ಮಿ ಮುಹೂರ್ತದೊಳಗೆ 3 ಗಂಟೆ ಮುಂದೆ 6 ಗಂಟೆ ಒಳಗೆ, ಇದಕ್ಕೆ ಬ್ರಹ್ಮಿ ಮುಹೂರ್ತ ಅಂತ ಕರೀತಾರೆ. ಅವಾಗ ಎದ್ದವ್ರದ್ದು ಕೆಲಸ ಎಲ್ಲ ಯಶಸ್ವಿ ಆಗ್ತದೆ ರೀ. 6 ನಂತ ಎದ್ದವರಿಗೆ 7 ತನಕ ಎದ್ದವರಿಗೆ ಮಧ್ಯಮ ಆಗ್ತದೆ. ಇನ್ನು 9ಕ್ಕೇನು ಹೇಳ್ತಾನ ಅವನ ಜೀವನದೊಳಗೆ ಯಾವ ಕೆಲಸನೂ ಅವನಿಗೆ ಯಶಸ್ವಿ ಆಗಲ್ಲ. ಅವನ ಮನ್ಯಾಗನೂ ಇರಬಾರ್ದಂಥ ಮನುಷ್ಯ 9 ಕೇಳ. ಮತ್ತು ಸಿಟ್ಟಿಗೆ ಬಂದು ನಾನು ನಾಳೆಗೆ ನನಗೆ ಓಡಿಸ್ರಿ ಮತ್ತಿಲ್ಲಿ ಈ ಮಗ ಮನ್ಕೊಳ್ಳೋದು ಹೇಳಕ್ಕೆ ಬಂದಾನೋ ಏನು ಪುರಾಣ ಹೇಳಕ್ಕೆ ಬಂದಾನೋ ತನವ್ರು ಹೋದಾರ್ತೀನಿ. ಬ್ರಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನಾದಿ ಕ್ರಿಯೆಗಳನ್ನು ಮುಗಿಸಿಕೊಂಡು ಸಿದ್ಧಲಿಂಗರ ಪೂಜೆ ಆಗಿದ ಕೂಡಲೇ ಅವರ ಪವಿತ್ರವಾದಂಥ ಪದಕಮಲಕ್ಕೆ ಸಾಷ್ಟಾಂಗ ಎರಗಿ, ಯಪ್ಪ ನನಗೆ ಆಶೀರ್ವಾದ ಮಾಡಿ ನಾನು ಹೋಗಿ ಬರ್ತೀನಿ ರೀ ಅಂತ ಕೇಳ್ತಾನೆ. ಪರವಾಗಿಲ್ಲಪ್ಪ ಮಗ ಹೋಗು ಅಂತ ಹೇಳಿದ್ರು. ದಸ್ತಪ್ ಮಹಾರಾಜರು ಟ್ರೈನ್ ಹತ್ತಿ ಕೂಡಿಗೆ ಸ್ಟೇಷನ್ಗೆ ಬಂದು ಇಳಿದರು. ಹುಣಸಾಳಕ್ಕೆ ಕಾಲ್ನಡಿಗೆಯಿಂದ ಬಂದು ಮನೆಯಲ್ಲಿ ತನ್ನ ಧರ್ಮಪತ್ನಿಯಾಗಿರತಕ್ಕಂಥ ಆಕಿನ ಹೆಸರು ನಿನ್ನೆ ಹೇಳಿನೇನ್ರಿ? ಹೇಳಿನ್ರಿ ಅವ ಹೇಳಿನೇನಪ್ಪ? ನಿಮ್ಗ ಪಕ್ಕ ನೆನಪಿಲ್ಲ, ಹೇಳಿದ್ದು ಬಿಟ್ಟಿದ್ದವು. ಹೇಳಿಲ್ಲ ಮತ್ತೆ ಪಕ್ಕ ಇಲ್ಲ. ಅವ್ರ ಹೆಸರು ಖಾಲಿಮ. ಕುದುರೆ ಶಾಲುಡುಗಿಯ ಅಲ್ಲೇ ಶಾಬನ್ ಮಗಳು ಖಾಲಿಮ. ಬಂದು ಮನೆ ಒಳಗೆ
ಧರ್ಮಪತ್ನಿಗೆ ನಡೆದುದೆಲ್ಲ ಹೇಳ್ತಾ ಇದ್ದಾರೆ. ಖಾಲಿಮಾ, ನಾನು ಸಿದ್ಧಲಿಂಗ ಮಹಾರಾಜರಲ್ಲಿ 12 ವರ್ಷ ದುಡ್ಕೊಂಡೆ, ಆ ಫಲ ಗುರು ನನಗೆ ಕೊಟ್ಟು ಕರುಣಿಸಿದ. ಆದ್ದರಿಂದ ನನಗೊಂದು ಕೆಲಸ ಹೇಳಿಕೊಟ್ಟಿದ್ದಾರೆ ಗುರುದರ್ಶನ ಪಡ್ಕೊಳ್ಳೋಕ್ಕೆ, ಅದನ್ನು ನೀನೆಲ್ಲ ನಡೆಸ್ಕೊಡ್ತೀಯ? ಕೇಳಬೇಕಲ್ಲ. ಮತ್ತು ನಾ ಅನುಷ್ಠಾನ ಕೂಡ್ತೀನಿ ಅಂದ ಬಳಕ ಇದೇನು ಮನೆಗೆ ಮಠ ಗಿಟ ಮಾಡಿದೆ ನಾನು ಹೆಣ್ಮಕ್ಳು ಅದಾರ ಏನ್ರಿ ಬಸವಣ್ಣಪ್ಪ, ನೀ ಅನುಷ್ಠಾನ ಕೊಂಡದಿತ್ತ ಸುಡಗಾಡಕ್ಕೆ ಹೋಗು, ಹಿಂಗೆ ತೀರ್ತಾರ. ಅಲ್ಲ, ಇದು ಮನೆ ಅಂದ್ರೆ ಪ್ರಪಂಚ ಮಾಡೋದು, ಇಲ್ಲಿ ಅನುಷ್ಠಾನ ಹೆಂಗೆ ಮಾಡ್ತಿರ್ತಾರೆ ಅಂತ ಹಿಂಗೆ ಅನ್ನೋರು ಅದಾರ. ಅದಕ್ಕೆ ಧರ್ಮಪತ್ನಿಯ ಸಮ್ಮತಿ, ಆಕಿನ ಅನುಮತಿ ಇದೆಯೋ ಅಥವಾ ಇಲ್ಲವೋ, ನಾ ಮಾಡಿದ್ದಕ್ಕಿಗೆ ಹಿಡಿಸೋದೋ ಅಥವಾ ಹಿಡಿಸಂಗಿಲ್ಲ, ಇದನ್ನು ಪರೀಕ್ಷೆ ಮಾಡೋ ಸಲುವಾಗಿ ಹೆಂಡತಿಯನ್ನು ಕೇಳ್ತಾ ಇದ್ದಾರೆ ಖಾಲಿಮಾನನ್ನು. ಖಾಲಿಮಾ, ಗುರು ಹೇಳ ನನಗೆ ಅನುಷ್ಠಾನ ಮಾಡಂತ. ಆ ಬಳಿಕ ನಾ ಅನುಷ್ಠಾನಕ್ಕೆ ಕೂತಂಥ ಸುದ್ದಿ ಊರೊಳಗೆ ಯಾರಿಗೂ ಗುರುತಾಗಬಾರದು, ನಿನ್ನ ನನ್ನ ಮಧ್ಯ ಅಷ್ಟೇ ಇದನ್ನು ಗುರುತಿರಬೇಕು. ಅದಕ್ಕೆ 21 ದಿನ ಅನುಷ್ಠಾನ ಮುಗಿಯೋ ತನಕ ಸೇವಾ ಮಾಡ್ತೀಯಾ ಅಂತ ಕೇಳಿದಾಗ ಆಕೆ ಹೇಳಿದ್ಲಂತ, ಸ್ವಾಮಿ, ನಮ್ಮ ತಾಯಿ ತಂದೆ ಜನ್ಮ ಕೊಟ್ಟು ನಿಮ್ಮ ಕೈಯೊಳಗೆ ಕೊಟ್ಟು ಹೋಗಿದ್ದು ನಿಮ್ಮ ಸೇವೆ ಮಾಡಲಿಕ್ಕೆ. ನಿಮ್ಮ ಸೇವೆ ಬಿಟ್ಟು ಜಗತ್ತಿನೊಳಗೆ ಮತ್ತೇನದ ಹೇಳಿ? ಹೆಣ್ಣಿನ ಜನ್ಮಕ್ಕೆ ಪತಿಪಾದ ಪೂಜೆ, ಪತಿ ಸೇವೆ, ಪತಿ ಆರಾಧನಾ, ಪತಿ ಗುಣಗಾನ, ಪತಿ ಗೌರವ, ಇದನ್ನು ಬಿಟ್ಟು ಮತ್ಯಾವುದು ಇದಕ್ಕೆ ಈ ಜನ್ಮಕ್ಕೆ ಭೂಷಣ ಅಲ್ಲ ಸ್ವಾಮಿ. ನಿಮ್ಮ ಅನುಷ್ಠಾನಕ್ಕೆ ಯಾವುದೂ ಕೊರತೆಯನ್ನು ಬಾರದಂತೆ ನನ್ನ ಶಕ್ತಿ ಮೀರಿ ನಾನು ನಿಮ್ಮ ಸೇವೆಯನ್ನು ಮಾಡುತ್ತೇನೆ, ಜೊತೆಗೆ ಕಂಕಣಬದ್ಧಳಾಗಿ ನಿಮ್ಮ ಅನುಷ್ಠಾನಕ್ಕೆ ನಾನು ಅಣಿಯಾಗುತ್ತೇನೆ ಅಂತ ನಮಸ್ಕಾರ ಮಾಡಿದ್ಲಂತ. ಬಂಧುಗಳೇ, ಇದಕ್ಕೇನಂತಾರಂದ್ರೆ ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿರುವುದು ಶಿವಂಗೆ. ಕೆಲವೊಂದು ಜೀವನದೊಳಗೆ ಹಿಂಗಿರ್ತಾವ್ರು, ಗಂಡಗೆ ಹಿಡಿಸೋದು ಹೆಂಡತಿಗೆ ಹಿಡಿಸಲ್ಲ, ಹೆಂಡತಿಗೆ ಹಿಡಿಸೋದು ಗಂಡಗೆ ಹಿಡಿಸಲ್ಲ, ಅವ್ರದ್ದು ಅವ್ರಿಗೆ ಪಸಂದಿಲ್ಲ, ಇವ್ರದ್ದು ಇವ್ರಿಗೆ ಪಸಂದಿಲ್ಲ. ಹೀಗಾಗಿ ಸಂಸಾರ ಎಲ್ಲ ಅವು ಹಳ್ಳಕ್ಕೂ ಮುಟ್ಲಿಲ್ಲ, ಕೆರೆಗೂ ಮುಟ್ಲಿಲ್ಲ. ತಬಳಿಕ ಇರುವಂಥ ವಿಚಾರಗಳು ಚಲೋ ಬೇಕ್ರಿ. ಮತ್ತು ಗಂಡ ಮನುಷ್ಯಗೆ ಬಂದಂಗೆ ಮಾಡ್ತಿದ್ದಂದ್ರೆ ಹೆಂಡತಿ ಹಂಗೆ ಕೇಳಬೇಕಾದ್ರೆ ಹೆಂಗೆ ನಡೀತದ? ಹಂಗೆ ಇಲ್ಲ. ಅದು ಪ್ರಪಂಚಕರೇ ಉಪಯೋಗ ಇರಬೇಕು, ಪಾರಮಾರ್ಥಕರೇ ಉಪಯೋಗ ಇರಬೇಕು, ಧರ್ಮಕ್ಕರೇ ಉಪಯೋಗ ಇರಬೇಕು, ಸಮಾಜಕ್ಕರೇ ಇರಬೇಕು, ದೇಶಕ್ಕರೇ ಇರಬೇಕು. ಇನ್ನೊಬ್ಬರಿಗೆ ಹಿತ ಆಗತಕ್ಕಂಥದ್ದು ಇತ್ತು ಅಂದ್ರೆ ಅದಕ್ಕಿಬ್ಬರು ಒಂದಾಗಿ ಮಾಡಬೇಕಾ ಕಾರ್ಯ ಅಂಥೇಳಿ ಧರ್ಮಪತ್ನಿಯಾಗಿರತಕ್ಕಂಥ ಖಾಲಿಮಾದೇವಿಯು ಗುರು ದಸ್ತಪ್ ಮಹಾರಾಜರ ಅನುಷ್ಠಾನಕ್ಕೆ ತನ್ನೆಲ್ಲ ಸರ್ವಸ್ವವನ್ನು ಅವರು ಪಾದಕ್ಕರ್ಪಣೆ ಮಾಡಿ ಅವರಿಗೆ ಮನೆ ಒಳಕೋಣಿ ಒಳಗೆ ಎಲ್ಲ ಸಿದ್ಧತೆಯನ್ನು ಮಾಡಿ ಅವರು ಅನುಷ್ಠಾನಕ್ಕೆ ಕೂತ್ಕೊಂಡಿದ್ದಾರೆ. ಅನುಷ್ಠಾನ ನಿರಂತರ ನಡೆದು 21 ದಿನ ತನಕ ಅದು ನಾಳೆ ಮುಗಿತದ್ರಿ, ಇವತ್ತಿಲ್ಲ. ಈ ಅನುಷ್ಠಾನಕ್ಕೆ ಅವರು PB ಹುಣಸಾಳ ಗ್ರಾಮದಲ್ಲಿ ಗುರುವಿಗಾಗಿ ಅನುಷ್ಠಾನ ಮಾಡಲಿಕ್ಕತ್ಯಾರ ಅನ್ನುವಂಥ ಪುರಾಣಕ್ಕೆ ಇಲ್ಲಿ ಸ್ವಲ್ಪ ವಿರಾಮ ಕೊಟ್ಟು ಈ ಪೂಜ್ಯರು ಕೂಡ ತಮ್ಮನ್ನು ಉದ್ದೇಶಿಸಿ ಒಂದು 10 ನಿಮಿಷ ತಮ್ಮ ಆಶೀರ್ವಚನವನ್ನು ನೀಡ್ತಾ ಇದ್ದಾರೆ. ತದನಂತರದಲ್ಲಿ ನಾವು ಕಾರ್ಯಕ್ರಮ ಮಂಗಲ ಮಾಡೋಣ.